Hello friends, I am Manjunath Aiji, your favorite English trainer. I would like to welcome you all in this last and final video of this 11 days spoken English video new series. Well friends, in this video I am going to teach you about the conditional sentences and then some powerful habits to improve your spoken English. ಫ್ರೆಂಡ್ಸ್, ಈ 11 ದಿನದಲ್ಲಿ ಇಂಗ್ಲಿಷ್ ಕಲಿಯಿರಿ ಅನ್ನುವಂತಹ ಈ ಒಂದು ಸೀರೀಸ್ ನಲ್ಲಿ ಇಲ್ಲಿಯ ತನಕ ನೀವು ಎಷ್ಟು ವಿಷಯಗಳನ್ನ ಚೆನ್ನಾಗಿ ಕಲ್ತಿದ್ದೀರಲ್ವಾ, ಅದಕ್ಕಿಂತಲೂ ಮುಖ್ಯವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ನಾನು ನಿಮಗೆ ಹೇಳಿಕೊಡುವಂತಹ ಈ ಪವರ್ಫುಲ್ ಹ್ಯಾಬಿಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಈ ಹ್ಯಾಬಿಟ್ಸ್ ಗಳನ್ನ ನೀವು ಕಲಿತು ಅವುಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೆ ಆದ್ರೆ ಡೆಫಿನೆಟ್ಲಿ ನಿಮ್ಮ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಆದ್ರಿಂದ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಇಂದಿನ ವಿಷಯಗಳನ್ನ ನಾವು ಕಲಿಯೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಕನ್ನಡದ ಮೂಲಕ ಸುಲಭವಾಗಿ ಇಂಗ್ಲಿಷನ್ನ ಕಲಿಯಲು ಈ ಒಂದು ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನಗೆ ಒಂಚೂರು ಪ್ರೋತ್ಸಾಹವನ್ನ ನೀಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಸ್ಟಾರ್ಟ್ ಟುಡೇ ಸೆಷನ್. ವೆಲ್ ಫ್ರೆಂಡ್ಸ್, ಈ ಕಂಡೀಷನಲ್ ಸೆಂಟೆನ್ಸಸ್ಗಳಲ್ಲಿ 3 ಟೈಪ್ಸ್ ಕಂಡೀಷನಲ್ ಸೆಂಟೆನ್ಸ್ಗಳು ಬರ್ತವೆ. ಅವುಗಳನ್ನ ನಾವೇನಂತ ಕರಿತೀವಿ? ಪ್ರೊಬೇಬಲ್, ಇಂಪ್ರೊಬೇಬಲ್, ಇಂಪಾಸಿಬಲ್. ಫಸ್ಟ್ ಆಫ್ ಆಲ್, ಈ ಕಂಡೀಷನಲ್ ಸೆಂಟೆನ್ಸಸ್ ಅಂದ್ರೆ ಏನು ಅದು ತುಂಬಾ ಇಂಪಾರ್ಟೆಂಟ್. ನೋಡಿ, ನೀವು ಹಲವಾರು ಬಾರಿ ಕನ್ನಡದಲ್ಲಿ ಮಾತನಾಡುವಾಗ ಕಂಡೀಷನ್ ಹಾಕಿ ಮಾತಾಡ್ತಾ ಇರ್ತೀರಿ. ಓಕೆ, ಸೊ ಹೀಗೆ ನೀನ್ ಬಂದ್ರೆ ನಾನು ಬರ್ತೀನಿ, ನೀನ್ ಬರ್ಲಿಲ್ಲ ಅಂತಂದ್ರೆ ನಾನು ಬರಲ್ಲ, ನೀನು ಅದನ್ನ ಮಾಡಿದರೆ ನಾನು ನಿನಗೆ ಹಣ ಕೊಡುತ್ತೇನೆ, ನೀನು ಆ ಕೆಲಸ ಮಾಡದಿದ್ರೆ ನಾನು ಕೊಡಲ್ಲ, ನೀನು ಚೆನ್ನಾಗಿ ಓದಿದ್ರೆ ಪಾಸ್ ಆಗ್ತೀಯಾ, ಚೆನ್ನಾಗಿ ಓದದೇ ಇದ್ರೆ ಪಾಸ್ ಆಗಲ್ಲ. ಈ ರೀತಿಯಾಗಿ ನಾವು ಕೆಲವೊಂದಿಷ್ಟು ಕಂಡೀಷನ್ಸ್ ಗಳನ್ನ ಹಾಕಿ ನಾವು ಏನು ಕನ್ನಡದಲ್ಲಿ ಮಾತನಾಡ್ತಾ ಇರ್ತೀವಿ, ಅದೇ ರೀತಿ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ನಲ್ಲಿ ಕಂಡೀಷನಲ್ ಸೆಂಟೆನ್ಸಸ್ ಗಳಂತ ಕರೀತಾರೆ. ಸೊ ಇವುಗಳಲ್ಲಿ ಏನೀಗ 3 ಪ್ರಕಾರದ ಸೆಂಟೆನ್ಸ್ ಗಳನ್ನ ನಾವು ಏನ್ ನೋಡ್ತಾ ಇದೀವಿ. ಫಸ್ಟ್ ಒಂದು ಪ್ರೊಬೇಬಲ್. ಪ್ರೊಬೇಬಲ್ ಅಂತಂದ್ರೆ ಏನು? ಸಂಭವನೀಯತೆ, ಅಂದ್ರೆ ಆಗುವ ಸಾಧ್ಯತೆ ಅಲ್ಲಿ ಇದೆ. ಇಂಪ್ರೊಬೇಬಲ್ ಅಂತಂತಂದ್ರೆ ಅಸಂಭವ. ಅಸಂಭವ ಅಂತಂತಂದ್ರೇನು? ಈಗ ಹಿಂದೆ ಆಗಿಲ್ಲ ಆದ್ರೆ ಮುಂದೆ ಆಗೋದಿಲ್ಲ ಅಂತಂದು ಹೇಳಿ ಬರಲ್ಲ, ಆಗುವ ಸಾಧ್ಯತೆ ಇರುತ್ತೆ. ಇದಕ್ಕೆ ನಾವು ಇಂಪ್ರೊಬೇಬಲ್ ಅಂತೀವಿ. ಇನ್ನು ಇಂಪಾಸಿಬಲ್ ಅಂತಂತಂದ್ರೆ ಇದು ಸಾಧ್ಯನೇ ಇಲ್ಲ ಅಂತನ್ನುವಂತಹ ಒಂದು ರೀತಿಯಲ್ಲಿ ನಾವು ಮಾತನಾಡ್ತೀವಿ. ಓಕೆ, ಈಗ ಇವುಗಳನ್ನ ನಾನು ನಿಮ್ಗೆ ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನನ್ನ ಹತ್ರ ಈಗ 5 ರೂಪೀಸ್ ಕಾಯಿನ್ ಇದೆ. ನಾನು ಏನ್ ಮಾಡ್ತೀನಿ, ಆ ಕಾಯಿನ್ ಅನ್ನ ಹಿಂಗೆ ತೂರ್ತೀನಿ. ತೂರಿ ನಾನೇನಂತೀನಿ, ಈಗ ಇದರಲ್ಲಿ ಹೆಡ್ ಆದ್ರೂ ಬಿಡ್ಬೋದು, ಟೇಲ್ ಆದ್ರೂ ಬಿಡ್ಬೋದು ಅಂತ ಅಂತೀನಿ. ಆಬ್ವಿಯಸ್ಲಿ ಈಗ ಕಾಯಿನ್ಗೆ ಹೆಡ್ ಅಂಡ್ ದೆನ್ ಟೇಲ್ 2 ಮುಖಗಳಿರ್ತವೆ, ಎರಡರಲ್ಲಿ ಯಾವ್ದಾದ್ರು ಒಂದು ಬೆಳಿಬೇಕು ತಾನೆ. ಸೊ ಇದಕ್ಕೆ ನಾವು ಪ್ರೊಬೇಬಲ್ ಅಂತ ಅಂತೀವಿ, ಅಂದ್ರೆ ಸಂಭವನೀಯತೆ. ಓಕೆ, ಅಂಡ್ ದೆನ್ ಇಂಪ್ರೊಬೇಬಲ್ ಅಂತಂದ್ರೆ ನಾನೇನ್ ಹೇಳ್ತೀನಿ, ನಾನೀಗ ಕಾಯಿನ್ ತೂರ್ತೀನಿ, ಅದರಲ್ಲಿ ಹೆಡ್ಡೇ ಬೀಳುತ್ತೆ ಅಂತ ಅಂತೀನಿ. ಅಲ್ಲಿ ಬೀಳಿಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ, ಸಾಧ್ಯನೂ ಇದೆ, ಸಾಧ್ಯನೂ ಇಲ್ಲ. ಓಕೆ, ಅಂದ್ರೆ ಹೆಡ್ ಬೀಳ್ಬೋದು ಅಂತ ಬೀಳಿಕ್ಕಿಲ್ಲ. ಸೊ ಅದು ಇಂಪ್ರೊಬೇಬಲ್. ಈಗ ಇಂಪಾಸಿಬಲ್ ಅಂತಂದ್ರೆ ಏನ್ ಗೊತ್ತಾ? ನಾನು ಕಾಯಿನ್ ಅನ್ನ ಹಿಂಗೆ ಮೇಲೆ ಚಿಮ್ಮಿ, ಸೊ ಇದು ಆಕಾಶದಲ್ಲಿ ಫುಲ್ ಅಂತ ಹಾರಿ ಹೋಗುತ್ತೆ ಅಂತ ಅಂತೀನಿ. ಇದು ಸಾಧ್ಯತೆ ಇದೆಯಾ? ಇಲ್ಲ. ಇದಕ್ಕೆ ನಾವು ಇಂಪಾಸಿಬಲ್ ಅಂತಂದು ಹೇಳ್ತೀವಿ. ಓಕೆ ಫ್ರೆಂಡ್ಸ್, ಸೊ ಹಾಗಾದ್ರೆ ಈ ಪ್ರೊಬೇಬಲ್, ಇಂಪ್ರೊಬೇಬಲ್, ಇಂಪಾಸಿಬಲ್ ಈ ತರದ ಸೆಂಟೆನ್ಸ್ ಗಳು ಯಾವ ರೀತಿಯಾಗಿ ಆಗ್ತವೆ ಅಂತ ಅನ್ನೋದನ್ನ ಈಗ ಕೆಲವು ಎಕ್ಸಾಂಪಲ್ಸ್ ಗಳೊಂದಿಗೆ ನೋಡೋಣ. ವೆಲ್ ಫ್ರೆಂಡ್ಸ್, ಈಗ ಈ ಕಂಡೀಷನಲ್ ಸೆಂಟೆನ್ಸಸ್ ಗಳಲ್ಲಿ ಫಸ್ಟ್ ನಾವು ಪ್ರೊಬೇಬಲ್, ಈ ಪ್ರೊಬೇಬಲ್ ಸೆಂಟೆನ್ಸ್ ಗಳಿಗೆ ನಾವು ಟೈಪ್ 1 ಸೆಂಟೆನ್ಸ್ ಅಂತ ಕರಿತೀವಿ. ಈ ಟೈಪ್ 1 ಅಂದ್ರೆ ಪ್ರೊಬೇಬಲ್ ಟೈಪ್ ಸೆಂಟೆನ್ಸ್ ಗಳನ್ನ ನಾವು ಮಾಡ್ಬೇಕು ಅಂತಂದ್ರೆ ಫಸ್ಟ್ ಈಗ ನಾವು ಈ ಪದನ ಹಚ್ಬೇಕಾಗತ್ತೆ. ಕಂಡೀಷನಲ್ ಸೆಂಟೆನ್ಸ್ ಗಳಲ್ಲಿ ಈ ಬರುತ್ತೆ. ಇಫ್ ಆದ್ಮೇಲೆ ಈ 2 ವಾಕ್ಯಗಳು ಬರ್ತವೆ. ಯಾವಾಗಲೂ ಕಂಡೀಷನಲ್ ಸೆಂಟೆನ್ಸ್ ಗಳಲ್ಲಿ 2 ಸೆಂಟೆನ್ಸ್ ಗಳು ಇರ್ತವೆ. ಓಕೆ, ಈ 2 ವಾಕ್ಯಗಳು ಏನಾಗಿರ್ಬೇಕು? ಫಸ್ಟ್ ವಾಕ್ಯ ಪ್ರೆಸೆಂಟ್ ಸಿಂಪಲ್ ಇರಬೇಕು ಅಂಡ್ ಸೆಕೆಂಡ್ ವಾಕ್ಯ ಫ್ಯೂಚರ್ ಸಿಂಪಲ್ ನಿಂದ ಕೂಡಿರ್ಬೇಕಾಗತ್ತೆ. ಈಗ ಇಲ್ಲಿ ನೋಡಿ, ಗಮನಿಸಿ, ಇಫ್ ಯು ಸ್ಟಡಿ ವೆಲ್ ಯು ವಿಲ್ ಪಾಸ್ ದ ಎಕ್ಸಾಮ್. ಅಂದ್ರೆ ನೀವು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಎಕ್ಸಾಮ್ ನ ಪಾಸ್ ಆಗುತ್ತೀರಿ. ಓಕೆ, ನೀನು ಚೆನ್ನಾಗಿ ಓದಿದ್ರೆ ಪರೀಕ್ಷೆನ ಪಾಸ್ ಆಗುತ್ತೀಯಾ. ಇಫ್ ಯು ಸ್ಟಡಿ ವೆಲ್ ಅಂತ ಅನ್ನೋದೇನಿದು? ಇದು ಪ್ರೆಸೆಂಟ್ ಸಿಂಪಲ್. ಯು ವಿಲ್ ಪಾಸ್ ದ ಎಕ್ಸಾಮ್ ಅಂತ ಅನ್ನೋದೇನು? ಫ್ಯೂಚರ್ ಸಿಂಪಲ್. ಹೀಗೆ ಇಪ್ಪನ್ನ ಹಚ್ಚಿ ಅದಾದ್ಮೇಲೆ ಪ್ರೆಸೆಂಟ್ ಸಿಂಪಲ್ ಸೆಂಟೆನ್ಸ್ ನ ತೆಗೆದುಕೊಂಡು ಅದಾದ್ಮೇಲೆ ಫ್ಯೂಚರ್ ಸಿಂಪಲ್ ಟೆನ್ಸ್ ವಾಕ್ಯವನ್ನ ನಾವು ಏನ್ ಮಾಡ್ಬೇಕಲ್ಲಿ ಬರೀಬೇಕಾಗತ್ತೆ. ನೀವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಫ್ಯೂಚರ್ ಸಿಂಪಲ್ ಟೆನ್ಸ್, ಟೆನ್ಸಸ್ ಗಳ ಬಗ್ಗೆ ನೀವು ಕಲ್ತಿಲ್ಲ ಅಂತಂದ್ರೆ ನಾನೀಗ 11 ಡೇಸ್ ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಈ ನ್ಯೂ ಸೀರೀಸ್ ನಲ್ಲಿ ಆ 12 ಟೆನ್ಸಸ್ ಗಳನ್ನ ಕಲಿಸಿದೀನಿ. ಫಸ್ಟ್ ಆ ಒಂದು ವಿಡಿಯೋಸ್ ಗಳನ್ನ ವಾಚ್ ಮಾಡಿ ಚೆನ್ನಾಗಿ ಕಲ್ತ್ಕೊಳ್ಳಿ. ವೆಲ್,
ಸೊ ಅರ್ಥ ಆಯ್ತಲ್ವಾ? ಇಫ್ ಯು ಸ್ಟಡಿ ವೆಲ್ ಯು ವಿಲ್ ಪಾಸ್ ದ ಎಕ್ಸಾಮ್. ಅಂಡ್ ಲುಕ್ ಎಟ್ ದ ಸೆಕೆಂಡ್ ಎಕ್ಸಾಂಪಲ್. ಇಫ್ ಯು ಕಮ್ ಐ ವಿಲ್ ಕಮ್ ಅಂದ್ರೆ ಏನು? ನೀನು ಬಂದರೆ, ಇಫ್ ಯು ಕಮ್ ಇದು ಪ್ರೆಸೆಂಟ್ ಸಿಂಪಲ್. ಐ ವಿಲ್ ಕಮ್ ನಾನು ಬರ್ತೀನಿ. ಈಗ ಇದನ್ನೇ ನೆಗೆಟಿವ್ ಮಾಡ್ಬೋದಾ? ಅಫ್ಕೋರ್ಸ್ ಮಾಡ್ಬೋದು. ಇಫ್ ಯು ಡು ನಾಟ್ ಕಮ್ ಐ ವೋಂಟ್ ಕಮ್, ಈ ರೀತಿಯಾಗಿ. ನೆಕ್ಸ್ಟ್, ಇಫ್ ಯು ಸ್ಪೀಕ್ ಇನ್ ಕನ್ನಡ ಐ ವಿಲ್ ಅಂಡರ್ಸ್ಟ್ಯಾಂಡ್. ನೀವು ಯಾರ್ದೋ ಹತ್ರ ಇಂಗ್ಲೀಷಲ್ಲಿ ಮಾತನಾಡ್ತಾ ಇದ್ರಿ, ಮಾತಾಡುವಾಗ ಸೊ ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಸೊ ಅವರು ಸುಮ್ಮನೆ ಹಿಂಗೆ ನಿಂತ್ಬಿಟ್ಟಿದ್ದಾರೆ. ಅವಾಗ ಸ್ವಲ್ಪ ಹೊತ್ತಾದ್ಮೇಲೆ ನೀವೇನಂತೀರಿ, ಹೇ ವಾಟ್ ಹ್ಯಾಪನ್ಡ್, ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಅವ್ರು ಏನಂತಾರೆ, ಇಫ್ ಯು ಸ್ಪೀಕ್ ಇನ್ ಕನ್ನಡ, ನೀವು ಕನ್ನಡದಲ್ಲಿ ಮಾತನಾಡಿದ್ರೆ ಐ ವಿಲ್ ಅಂಡರ್ಸ್ಟ್ಯಾಂಡ್, ನಾನು ಅರ್ಥ ಮಾಡ್ಕೊಳ್ತೀನಿ. ಇಫ್ ಯು ಸ್ಪೀಕ್ ಇನ್ ಇಂಗ್ಲಿಷ್ ಐ ವೋಂಟ್ ಅಂಡರ್ಸ್ಟ್ಯಾಂಡ್. ನೀವು ಇಂಗ್ಲೀಷಲ್ಲಿ ಮಾತಾಡಿದ್ರೆ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಈ ರೀತಿಯಾಗಿ. ನೆಕ್ಸ್ಟ್, ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಗೆಟ್ ಸಕ್ಸಸ್. ನೀವು ಚೆನ್ನಾಗಿ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ, ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಗೆಟ್ ಸಕ್ಸಸ್. ಇಲ್ಲಿ ಇಫ್ ಯು ವರ್ಕ್ ಹಾರ್ಡ್ ಅನ್ನೋದು ಪ್ರೆಸೆಂಟ್ ಸಿಂಪಲ್, ಯು ವಿಲ್ ಗೆಟ್ ಸಕ್ಸಸ್ ಅನ್ನೋದು ಫ್ಯೂಚರ್ ಸಿಂಪಲ್, ರೈಟ್? ನೆಕ್ಸ್ಟ್, ಇಫ್ ಹಿ ಕಮ್ಸ್ ಐ ವೋಂಟ್ ಕಮ್ ಟು ಪಾರ್ಟಿ. ಅವನು ಬಂದ್ರೆ ನಾನು ಪಾರ್ಟಿಗೆ ಬರೋದಿಲ್ಲ. ಈಗ ನಿಮ್ಮೊಬ್ಬ ಫ್ರೆಂಡ್ ಜೊತೆಗೆ ನಿಮ್ದು ಜಗಳ ಆಗಿದೆ, ನಿಮ್ಮ ಇನ್ನೊಬ್ಬ ಫ್ರೆಂಡು ಒಂದು ಪಾರ್ಟಿನ ಯೋಜನೆ ಮಾಡಿದ್ದಾನೆ. ಅಲ್ಲಿ ನೀವೇನ್ ಜಗಳ ಮಾಡಿದ್ರೆ ಆ ಫ್ರೆಂಡ್ ಬರ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವಾಗ ನೀವು ನಿಂತೀರಿ, ನೋಡು ಅವನಿಗೆ ನನಗೆ ಮೊದಲೇ ಆಗಿ ಬರಲ್ಲ, ಅವನು ಪಾರ್ಟಿಗೆ ಬಂದ್ರೆ ನಾನು ಬರಲ್ಲ. ಇಫ್ ಹಿ ಕಮ್ಸ್ ಐ ವೋಂಟ್ ಕಮ್ ಟು ದ ಪಾರ್ಟಿ. ಈ ರೀತಿಯಾಗಿ ಈ ಸೆಂಟೆನ್ಸ್ ಇಲ್ಲಿ ಮೀನಿಂಗ್ ಕೊಡ್ತಾ ಇದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ಈ ತರದ ಸೆಂಟೆನ್ಸಸ್ ಗಳನ್ನ ನಾವು ಕಂಡೀಷನಲ್ ಟೈಪ್ 1 ಸೆಂಟೆನ್ಸಸ್ ಅಂತ ಕರಿತೀವಿ. ಅಂದ್ರೆ ಇವು ನಡೆಯುವಂತ ಸಾಧ್ಯತೆಗಳು ಇರ್ತವೆ. ಈಗ ಕೆಲವು ಎಕ್ಸಾಂಪಲ್ಸ್ ನೋಡೋಣ. ಇಫ್ ಯು ಲರ್ನ್ ಇಂಗ್ಲಿಷ್ ಯು ವಿಲ್ ಗೆಟ್ ದ ಜಾಬ್. ಅಂದ್ರೆ ಏನು? ನೀವು ಇಂಗ್ಲಿಷ್ ನ ಕಲಿತ್ರೆ ನಿಮಗೆ ಕೆಲಸ ಸಿಗುತ್ತದೆ. ಓಕೆ. ನೆಕ್ಸ್ಟ್, ಇಫ್ ಸಿ ಕಮ್ಸ್ ಲೇಟ್ ಸಿ ವಿಲ್ ಮಿಸ್ ದ ಟ್ರೈನ್. ಅವಳು ಲೇಟ್ ಆಗಿ ಬಂದ್ರೆ ಟ್ರೈನ್ ಅನ್ನ ಮಿಸ್ ಮಾಡ್ಕೊಳ್ತಾಳೆ, ಅಂದ್ರೆ ಟ್ರೈನ್ ಹೊರಟು ಹೋಗ್ಬಿಡುತ್ತೆ. ಓಕೆ. ಇಫ್ ಯು ಡೋಂಟ್ ಗೋ ಅರ್ಲಿ ಯು ವೋಂಟ್ ಗೆಟ್ ದ ಟಿಕೆಟ್ಸ್. ಅಂದ್ರೆ ನೀನು ಬೇಗನೆ ಹೋಗದೆ ಇದ್ರೆ ಟಿಕೆಟ್ ಸಿಗಲ್ಲ. ಇಫ್ ಇಟ್ ರೈನ್ಸ್ ಐ ವೋಂಟ್ ಗೋ ಟು ಮಾರ್ಕೆಟ್ ಟುಡೇ. ಇವತ್ತು ಮಳೆ ಬಂದ್ರೆ ನಾನು ಮಾರುಕಟ್ಟೆಗೆ ಹೋಗಲ್ಲ. ಓಕೆ ಫ್ರೆಂಡ್ಸ್, ಸೊ ಈ ರೀತಿಯ ವಾಕ್ಯಗಳನ್ನ ನಾವು ಪ್ರೊಬೆಬಲ್ ಅಂದ್ರೆ ಟೈಪ್ 1 ಕಂಡೀಷನಲ್ ಸೆಂಟೆನ್ಸ್ಗಳು ಅಂತಂದು ಕರಿತೀವಿ. ಅರ್ಥ ಆಯ್ತಲ್ವಾ? ಓಕೆ, ಈಗ ಟೈಪ್ 2 ಸೆಂಟೆನ್ಸ್ ಗಳನ್ನ ನೋಡೋಣ. ವೆಲ್ ಫ್ರೆಂಡ್ಸ್, ಈಗ ಟೈಪ್ 2 ಅಂತಂದ್ರೆ ಇಂಪ್ರೊಬೆಬಲ್ ಟೈಪ್ ಸೆಂಟೆನ್ಸ್. ಈಗ ಇಂಪ್ರೊಬೆಬಲ್ ಟೈಪ್ ಸೆಂಟೆನ್ಸ್ ಗಳನ್ನ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಫಾರ್ಮುಲಾ ಬಂದ್ಬಿಟ್ಟು ಇಫ್ ಬರುತ್ತೆ, ಅದಾದ್ಮೇಲೆ ಫಾಸ್ಟ್ ಸಿಂಪಲ್ ಟೆನ್ಸ್ ಅನ್ನು ನಾವು ಇಲ್ಲಿ ಹಚ್ಚಬೇಕು ಮತ್ತು ವುಡ್ ಹಚ್ಚಿ V1 ಅನ್ನು ನಾವು ಹಚ್ಚಬೇಕಾಗುತ್ತೆ. ಓಕೆ, ಈಗ ಇಲ್ಲಿ ಸೆಂಟೆನ್ಸ್ ನೋಡಿ, ಇಫ್ ಐ ನ್ಯೂ. ಇಫ್ ಐ ನ್ಯೂ ಅಂತಂದ್ರೆ ಇಲ್ಲಿ ಐ ನ್ಯೂ ಅಂತ ಅನ್ನೋದು ಏನಿದು ಫಾಸ್ಟ್ ಸಿಂಪಲ್ ಟೆನ್ಸ್, ಬಿಕಾಸ್ ಇದು V2 ಇದೆ. ಓಕೆ, ಐ ವುಡ್ ಟೆಲ್ ಅಂದ್ರೆ ಇಫ್ ಐ ನ್ಯೂ ಐ ವುಡ್ ಟೆಲ್, ನನಗೆ ಗೊತ್ತಿದ್ದರೆ ನಾನು ಹೇಳುತ್ತಿದ್ದೆ. ಈಗ ನಿಮ್ಮ ಊರಲ್ಲಿ ಯಾರೋ ಒಬ್ಬ ರಿಲೇಟಿವ್ಸ್ ತೀರ್ಕೊಂಡಿದ್ದಾರೆ, ನಿಮ್ಮ ಇನ್ನೊಬ್ಬ ರಿಲೇಟಿವ್ ನಿಮಗೆ ಫೋನ್ ಮಾಡ್ತಾರೆ, ಏನೋ ಹಿಂಗೆ ತೀರ್ಕೊಂಡಿದ್ದಾರೆ ಅಂತಲ್ಲ, ನೀನು ನನಗೆ ಹೇಳೇ ಇಲ್ಲಲ್ಲ ಅಂತ ಅಂತಾರೆ. ನೀವೇಂತ್ರಿ, ಹೌದಾ, ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿದ್ದಿದ್ರೆ ನಾನು ನಿನಗೆ ಹೇಳ್ತಿದ್ದೆ. ಓಕೆ, ಇಫ್ ಐ ನ್ಯೂ ಐ ವುಡ್ ಟೆಲ್. ಅರ್ಥ ಆಗ್ತಾ ಇದೆಯಾ? ವಂಡರ್ಫುಲ್. ನೆಕ್ಸ್ಟ್ ನೋಡಿ, ಇಫ್ ಐ ಹ್ಯಾಡ್ ಮನಿ ಅಂದ್ರೆ ಅದರ ಅರ್ಥ ಏನು? ಇಫ್ ಐ ಹ್ಯಾಡ್ ಮನಿ, ನನ್ನ ಹತ್ರ ಹಣ ಇದ್ದಿದ್ದರೆ ಐ ವುಡ್ ಬೈ, ನಾನು ಖರೀದಿಸುತ್ತಿದ್ದೆ. ನಿನ್ನೆ ನನ್ನ ಫ್ರೆಂಡ್ಸ್ ಒಡನೆ ಶಾಪಿಂಗಿಗೆ ಹೋಗಿದ್ದೆ, ಅಲ್ಲಿ ಒಂದು ಒಳ್ಳೆಯ ವಾಚ್ ಇತ್ತು. ಆ ವಾಚ್ ನೋಡಿದ್ರೆ ನನಗೆ ಬಿಟ್ಟು ಬರ್ಲಿಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ, ಅಂತಹ ಒಳ್ಳೆಯ ವಾಚ್ ಇತ್ತು. ಆದ್ರೆ ಏನ್ ಮಾಡ್ಲಿ, ನನ್ನ ಹತ್ರ ಹಣ ಇರಲಿಲ್ಲ. ನನ್ನ ಹತ್ರ ಹಣ ಇದ್ದಿದ್ರೆ ನಾನು ಖರೀದಿಸ್ತಿದ್ದೆ. ಇಫ್ ಐ ಹ್ಯಾಡ್ ಮನಿ ಐ ವುಡ್ ಬೈ, ಈ ರೀತಿ. ಇಫ್ ಐ ಲರ್ನ್ ಇಂಗ್ಲಿಷ್ ಅಂದ್ರೆ ನಾನು ಇಂಗ್ಲಿಷ್ ನ ಕಲ್ತಿದ್ರೆ ಐ ವುಡ್ ಟೀಚ್, ನಾನು ಇಂಗ್ಲಿಷ್ ನ ಕಲಿಸ್ತಿದ್ದೆ. ಈಗ ಇಂಗ್ಲಿಷ್ ನನಗೆ ಮೊದಲೇ ಗೊತ್ತಿರಲಿಲ್ಲ, ಆದ್ರಿಂದ ಈಗ ಕಲಿಸ್ಲಿಕ್ಕಾಗತ್ತಾ? ಆಗಲ್ಲ. ಓಕೆ, ಆದ್ರೆ ಈಗ ಕಲಿತ್ರೆ ಮತ್ತೆ ಕಲಿಸ್ಬೋದಾ? ಕಲಿಸ್ಬೋದು. ಅಂದ್ರೆ ಇಂಪ್ರೊಬೆಬಲ್ ಅಂತಂದ್ರೆ ಏನು? ಅಸಾಧ್ಯ ಅಲ್ಲ, ಸಾಧ್ಯ ಇದೆ. ಓಕೆ, ಈಗ ನಾನು ಮತ್ತೆ ಈಗ ಇಂಗ್ಲಿಷ್ ಕಲಿತ್ರೆ ನಾನು ನಿಮಗೆ ಕಲಿಸ್ಬೋದು. ಇಫ್ ಐ ಲರ್ನ್ ಡೆಫಿನೆಟ್ಲಿ ಐ ವಿಲ್ ಟೀಚ್. ಎಸ್. ಇಫ್ ಹಿ ಮೆಟ್ ಮೀ ಎಸ್ಟರ್ಡೇ, ನೋಡಿ ಇಫ್ ಹಿ ಮೆಟ್ ಮೀ ಅಂತಂದ್ರೆ ಏನಿದು ಫಾಸ್ಟ್ ಸಿಂಪಲ್ ಟೆನ್ಸ್. ನಿನ್ನೆ ಅವನು ನನಗೆ ಭೇಟಿಯಾಗಿದ್ರೆ ಐ ವುಡ್ ಹೆಲ್ಪ್ ಹಿಮ್, ಅಂದ್ರೆ ಅವನಿಗೆ ಸಹಾಯ ಮಾಡ್ತಿದ್ದೆ. ಎಸ್. ನಿಮ್ಮ ಒಬ್ಬ ಫ್ರೆಂಡ್ ಯಾರಿಗೋ ಅವನು ಸ್ವಲ್ಪ ಸಹಾಯದ ಅವಶ್ಯಕತೆ ಇತ್ತು,
ಅವ್ನು ಬಂದು ನಿಮ್ಮನ್ನ ಭೇಟಿಯಾಗಿದ್ದರೆ ನೀವು ಸಹಾಯ ಮಾಡ್ತಿದ್ರಿ, ಆದರೆ ಅವನು ನಿಮ್ಮ ಹತ್ರ ಬರಲಿಲ್ಲ, ಆದ್ರೆ ನೀವು ಸಹಾಯ ಮಾಡಲಿಲ್ಲ. ಹಂಗಂತಂದು ಇವತ್ತು ಬಂದರೆ ಸಹಾಯ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ? ಆಗುತ್ತೆ. ಅಂದರೆ ಇದು ಇಂಪಾಸಿಬಲ್ ಅಲ್ಲ, ಇಂಪ್ರೊಬೇಬಲ್. ನೆಕ್ಸ್ಟ್ ನೋಡಿ, ಇಫ್ ಐ ವರ್ ದ PM ಐ ವುಡ್ ಕ್ಲೋಸ್ ಆಲ್ ದ ವೈನ್ ಶಾಪ್ಸ್. ಅಂದರೆ ನಾನು ಪ್ರಧಾನಮಂತ್ರಿ ಆಗಿದ್ದೆ, ಇಲ್ಲಿ PM ಅಂತಂದ್ರೆ ಏನು? ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್. ಇಫ್ ಐ ವರ್ ದ ಪ್ರೈಮ್ ಮಿನಿಸ್ಟರ್ ಐ ವುಡ್ ಕ್ಲೋಸ್ ಆಲ್ ದ ವೈನ್ ಶಾಪ್. ನಾನು ಪ್ರಧಾನಮಂತ್ರಿ ಆಗಿದ್ದರೆ ಎಲ್ಲ ಒಂದು ಸಾರಾಯಿ ಅಂಗಡಿಗಳನ್ನು ಬಂದ್ ಮಾಡಿಸ್ತಾ ಇದ್ದೆ. ಓಕೆ, ಹೀಗೆ ಮಾತಾಡ್ತಾ ಇರ್ತಿರ್ತಾನೆ, ನಾನು ಅವನಾಗಿದ್ರೆ ಹಿಂಗೆ ಮಾಡ್ತಿದ್ದೆ, ನಾನು ಹಂಗಾಗಿದ್ರೆ ಹಿಂಗೆ ಮಾಡ್ತಿದ್ದೆ ಅಂತಂತಂದು ಅದನ್ನ ಹೇಳಿ. ಇಫ್ ಐ ವರ್ ಅಂತಂತಂದು ಇಲ್ಲಿ ಯೂಸ್ ಮಾಡಬೇಕು. ನೆನಪನ್ನ ಇಟ್ಕೊಳ್ಳಿ, ಆಕ್ಚುಲಿ ಐ ಜೊತೆಗೆ ವಾಸ್ ಬರುತ್ತೆ. ಎಸ್, ಐ ವಾಸ್ ಅಂತಂದು ಬರಬೇಕು. ಆದರೆ ಈ ರೀತಿಯ ಸೆಂಟೆನ್ಸ್ಗಳಲ್ಲಿ ಮಾತ್ರ, ಅಂದ್ರೆ ನಾನು ಅವನಾಗಿದ್ರೆ, ನಾನು ಹಿಂಗಾಗಿದ್ರೆ, ನಾನು ಹಂಗಾಗಿದ್ರೆ ಅಂತಂದು ಏನು ಹೇಳ್ತಾ ಇರ್ತೀವಿ, ಅಂತ ಸಂದರ್ಭದಲ್ಲಿ ಈ ರೀತಿಯ ಕಂಡೀಷನಲ್ ಟೈಪ್ 2 ಸೆಂಟೆನ್ಸ್ಗಳಲ್ಲಿ ಮಾತ್ರ ಇಫ್ ಐ ವರ್ ಅಂದ್ರೆ ನಾನು ಆಗಿದ್ರೆ ಅಂತ ಹೇಳ್ಬೇಕಾದ್ರೆ ಐ ಜೊತೆಗೆ ವರ್ ತಗೋಬೇಕು. ಇದೊಂದು ಮಾತ್ರ ಇದು ಎಕ್ಸೆಪ್ಷನ್ ಇದು. ಓಕೆ, ಯಾಕಂದ್ರೆ ಇದನ್ನ ಹೀಗೆ ಮಾತಾಡ್ಬೇಕಂತಂದು ಇಂಗ್ಲಿಷ್ ಲಿಂಗ್ವಿಸ್ಟಿಕ್ಸ್ ಅಂದ್ರೆ ಭಾಷಾ ತಜ್ಞರು ಹೇಳಿದ್ದಾರೆ. ಅದನ್ನ ಅದೇ ರೀತಿಯಾಗಿ ನಾವು ಯೂಸ್ ಮಾಡಬೇಕು. ಇಫ್ ಐ ವಾಸ್ ಅಂತ ಅನ್ಬಾರ್ದು, ಇಫ್ ಐ ವರ್, ನಾನು ಇನ್ ಜಾಗದಲ್ಲಿ ಇದ್ದಿದ್ರೆ. ಇಫ್ ಐ ವರ್ ಯು, ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರೆ. ಇಫ್ ಐ ವರ್ ದ CM ಆಫ್ ಕರ್ನಾಟಕ, ನಾನು ಶ್ರೀಮಂತನಾಗಿದ್ರೆ. ಇಫ್ ಐ ವರ್ ದ ರಿಚ್ ಪರ್ಸನ್. ಈ ರೀತಿ ಇಫ್ ಐ ವರ್ ಹಚ್ಚಿ ನೀವು ಮಾತಾಡಬೇಕು. ಓಕೆ, ಎಸ್, ನಾನು ಪ್ರಧಾನಮಂತ್ರಿ ಆಗಿದ್ದೆ, ಎಲ್ಲ ಸಾರಾಯಿ ಅಂಗಡಿಗಳನ್ನ ಕ್ಲೋಸ್ ಮಾಡಿಬಿಡ್ತಿದ್ದೆ. ಓಕೆ, ನೆಕ್ಸ್ಟ್, ಇಫ್ ಯು ವರ್ ದ CM ವಾಟ್ ವುಡ್ ಯು ಡೂ. ನೋಡ್ರಿ, ನೀವು CM ಆಗಿದ್ರ ಅಂದ್ರೆ ನೀವು ಮುಖ್ಯಮಂತ್ರಿ ಆಗಿದ್ರೆ ನೀವೇನ್ ಮಾಡ್ತಾ ಇದ್ರಿ? ವೆಲ್, ಇಫ್ ಐ ವರ್ ಯು ಐ ವುಡಂಟ್ ಅಗ್ರಿ. ನಾನು ನಿನ್ನ ಜಾಗದಲ್ಲಿ ಇದ್ದಿದ್ರೆ ನಾನು ಹೋಗ್ತಾ ಇರಲಿಲ್ಲ. ಈಗ ನಿಮ್ಮ ಫ್ರೆಂಡು ಒಂದು ಮೀಟಿಂಗಿಗೆ ಹೋಗಿದ್ದಾನೆ, ಅಲ್ಲಿ ಅವನಿಗೆ ಏನೋ ಒಂದು ಆಫರ್ ಕೊಟ್ಟಿದ್ದಾರೆ. ಅವನು ಆ್ಯಕ್ಚುಲಿ ಅದು ಕಷ್ಟ ಆಗುತ್ತೆ ಮಾಡಲಿಕ್ಕೆ, ಆದರೂ ಅವನು ಒಪ್ಕೊಂಡು ಬಂದಿದ್ದಾನೆ. ಅವಾಗ ನೀವು ನಿಂತ್ರಿ, ಅಯ್ಯೋ ನೀನಾಗಿದ್ದಕ್ಕೆ ಒಪ್ಕೊಂಡಿದ್ಯಾ, ನಾನೇನಾದ್ರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ ಹೋಗ್ತಾ ಇರಲಿಲ್ಲ. ಇಫ್ ಐ ವರ್ ಯು ಐ ವುಡಂಟ್ ಅಗ್ರಿ. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಈ ರೀತಿಯ ಸೆಂಟೆನ್ಸ್ಗಳಿಗೆ ಟೈಪ್ 2 ಅಂದ್ರೆ ಇಂಪ್ರೊಬೇಬಲ್ ಟೈಪ್ ಸೆಂಟೆನ್ಸ್ಗಳು ಅಂತಂದು ಕರೀತಾರೆ. ಎಸ್ ಫ್ರೆಂಡ್ಸ್, ಓಕೆ, ಈಗ ಟೈಪ್ 3 ಸೆಂಟೆನ್ಸ್ಗಳನ್ನ ನೋಡೋಣ. ವೆಲ್ ಫ್ರೆಂಡ್ಸ್, ಇನ್ನು ಲಾಸ್ಟ್ ಬಂದ್ಬಿಟ್ಟು ಟೈಪ್ 3 ಅಂದ್ರೆ ಇಂಪಾಸಿಬಲ್ ಟೈಪ್ ಸೆಂಟೆನ್ಸ್ಗಳು. ಸೊ ಇಲ್ಲಿ ನಾವು ಸೆಂಟೆನ್ಸ್ಗಳು ಮಾಡಬೇಕು ಅಂದ್ರೆ ಇಫ್ ಮತ್ತು ಅದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಸೆಂಟೆನ್ಸ್ ಅನ್ನ ಹಚ್ಚಬೇಕು. ವುಡ್ ಅನ್ನ ತಗೊಂಡು ನಾವು ಹ್ಯಾವ್ ಪ್ಲಸ್ V3 ನ ಬಳಸಿ ನಾವು ಸೆಂಟೆನ್ಸ್ ನ ಮಾಡ್ಬೇಕಾಗತ್ತೆ. ಈಗ ನೋಡಿ, ಇಲ್ಲಿ ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ, ಇಲ್ಲಿ ಹ್ಯಾಡ್ ಆಸ್ಕ್ಡ್ ಮೀ ಅಂತ ಅನ್ನೋದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಐ ವುಡ್ ಹ್ಯಾವ್ ಹೆಲ್ಪ್ಡ್. ನೋಡಿ, ವುಡ್ ಬಂದು ಹ್ಯಾವ್ ಬಂದು V3 ಬಂದಿದೆ. ಓಕೆ, ನೀನು ನನಗೆ ಕೇಳಿದ್ದರೆ ನಾನು ಸಹಾಯ ಮಾಡಿರುತ್ತಿದ್ದೆ. ಈಗ ನಿಮ್ಮ ಫ್ರೆಂಡಿಗೆ ಏನೋ ಒಂದು ಎಮರ್ಜೆನ್ಸಿ ಇತ್ತು, ತುರ್ತಾಗಿ ಹಣ ಬೇಕಾಗಿತ್ತು. ಎಸ್, ಅವನು ಎಲ್ಲರನ್ನು ಕೇಳ್ತಾನೆ, ನಿಮ್ಮ ಹತ್ರ ಕೇಳಿರಲ್ಲ. ಅವಾಗ ನೀವೇನಂತೀರಿ ಭೇಟಿಯಾದಾಗ? ನನಗೆ ಕೇಳಿದ್ರೆ ನಾನು ಖಂಡಿತವಾಗ್ಲೂ ಸಹಾಯ ಮಾಡಿರುತ್ತಿದ್ದೆ. ಆದ್ರೆ ಈಗ ಸಾಧ್ಯ ಇದೆ ಇಲ್ಲ, ಆ ಒಂದು ಟೈಮ್, ಆ ಒಂದು ಸಿಚುವೇಶನ್ ಅಲ್ಲಿ ಈಗ ಮತ್ತೆ ವಾಪಸ್ ಬರಲ್ಲ. ಓಕೆ, ಅಂದ್ರೆ ಇಂಪಾಸಿಬಲ್ ಆಗಿರುತ್ತೆ ಅದು. ಅಂತ ಸಿಚುವೇಶನ್ಸ್ ಗಳಲ್ಲಿ ಈ ರೀತಿಯ ಸೆಂಟೆನ್ಸ್ ನಾವು ಮಾತಾಡ್ತೀವಿ. ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ ಐ ವುಡ್ ಹ್ಯಾವ್ ಹೆಲ್ಪ್ಡ್ ಅಂದ್ರೆ ಮೇ ಬಿ ನಿಮ್ಮ ಫ್ರೆಂಡ್ ಪೇರೆಂಟ್ಸು ಆಸ್ಪತ್ರೆಯಲ್ಲಿ ಇರ್ಬೋದು, ಫಾದರ್ ಅಥವಾ ಮದರು. ಸೊ ಆದರೆ ಅವನ ಹತ್ರ ಹಣ ಇಲ್ಲದ್ರಿಂದ ಸೊ ಮೇ ಬಿ ಅವರ ಕಂಡೀಷನ್ ಸೀರಿಯಸ್ ಆಗಿ ಸತ್ತೋಗಿರ್ಬೋದು. ಬಟ್ ಈಗ ನೀವು ಹಣ ಕೊಡ್ಬೋದು, ಬಟ್ ಅವರಿಗೆ ಮತ್ತೆ ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ ಅವರು ವಾಪಸ್ ಬರಲ್ಲ. ಇಂಥ ರೀತಿಯ ಸೆಂಟೆನ್ಸ್ಗಳನ್ನು ನಾವು ಇಂಪಾಸಿಬಲ್ ಟೈಪ್ ಸೆಂಟೆನ್ಸಸ್ ಅಂತ ಕರಿತೀವಿ. ವೆಲ್, ನೆಕ್ಸ್ಟ್, ಇಫ್ ಐ ಹ್ಯಾಡ್ ಸ್ಟಡಿಡ್ ವೆಲ್ ಐ ವುಡ್ ಹ್ಯಾವ್ ಪಾಸ್ಡ್ ದ ಎಕ್ಸಾಮ್. ನೋಡಿ, ಇಫ್ ಐ ಹ್ಯಾಡ್ ಸ್ಟಡಿಡ್ ವೆಲ್ ಅಂದ್ರೆ ನಾನು ಚೆನ್ನಾಗಿ ಓದಿದ್ರೆ ಐ ವುಡ್ ಹ್ಯಾವ್ ಪಾಸ್ ದ ಎಕ್ಸಾಮ್, ನಾನು ಎಕ್ಸಾಮ್ ನ ಪಾಸ್ ಆಗಿರ್ತಿದ್ದೆ. ಅಂದ್ರೆ ನಾವು ಈ ರೀತಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಇರ್ತೀವಿ. ನೋಡಿ, ಇದಕ್ಕೆ ನಾವೇಂತೀವಿ ರಿಗ್ರೆಟ್ಸ್ ಅಂತ ಕರಿತೀವಿ. ಎಸ್, ಈ ರೀತಿ ರಿಗ್ರೆಟ್ಸ್ ಗಳನ್ನ ವ್ಯಕ್ತಪಡಿಸಬೇಕಾದ್ರೆ ಇಂಪಾಸಿಬಲ್ ಅಂದ್ರೆ ಟೈಪ್ 3 ಸೆಂಟೆನ್ಸ್ ಗಳನ್ನ ನಾವು ಯೂಸ್ ಮಾಡ್ಬೇಕು ಕಂಡೀಷನ್ ಸೆಂಟೆನ್ಸ್ ಗಳಲ್ಲಿ. ಈಗ ನಾನು ಚೆನ್ನಾಗಿ ಸ್ಟಡಿ ಮಾಡಿಲ್ಲ, ಅದಕ್ಕೆ ಪಾಸ್ ಆಗಿಲ್ಲ. ಈಗ ಮತ್ತೆ ಪಾಸ್ ಆಗ್ಬೋದು, ಆದ್ರೆ ಫಸ್ಟ್ ಅಟೆಂಪ್ಟ್ ನಲ್ಲಿನೇ ನಾನು ಪಾಸ್ ಆಗ್ಲಿಕ್ಕೆ ಆಗಲ್ಲ. ಮತ್ತೆ ಈಗ ಸಪ್ಲಿಮೆಂಟರಿ ಕಟ್ಟಿ ಪಾಸ್ ಆಗಬೇಕು. ಎಸ್, ನೆಕ್ಸ್ಟ್, ಇಫ್ ಐ ಹ್ಯಾಡಂಟ್ ಲರ್ನ್ಡ್ ಇಂಗ್ಲಿಷ್, ನಾನು ಇಂಗ್ಲಿಷ್ ನ ಕಲಿಯದೇ ಇದ್ದಿದ್ರೆ ಐ ವುಡಂಟ್ ಹ್ಯಾವ್ ಗಾಟ್ ದ ಜಾಬ್, ನಾನು ಕೆಲಸವನ್ನ ಪಡೆದಿರುತ್ತಿದ್ದಿಲ್ಲ. ನನಗೆ ಇಂಗ್ಲಿಷ್ ಗೊತ್ತಿದ್ದರಿಂದ ಐ ನ್ಯೂ ಇಂಗ್ಲಿಷ್, ಸೊ ದೇರ್ ಫಾರ್ ಐ ಕುಡ್ ಗೆಟ್ ದ ಜಾಬ್, ಅದರಿಂದ ನನಗೆ ಜಾಬ್ ಸಿಕ್ತು. ಎಸ್,
ಇಫ್ ಹಿ ಹ್ಯಾಡ್ ಇನ್ವೈಟೆಡ್ ಮೀ ಐ ವುಡ್ ಹ್ಯಾವ್ ಗಾನ್ ಟು ಹೀಸ್ ಮ್ಯಾರೇಜ್. ನೋಡ್ರಿ, ಇಲ್ಲಿ ಇಫ್ ಹಿ ಹ್ಯಾಡ್ ಇನ್ವೈಟೆಡ್ ಮೀ ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಅವನು ನನ್ನನ್ನು ಇನ್ವೈಟ್ ಮಾಡಿದ್ರೆ ಐ ವುಡ್ ಹ್ಯಾವ್ ಗಾನ್, ವುಡ್ ಪ್ಲಸ್ ಹ್ಯಾವ್ ಪ್ಲಸ್ V3 ಬಂದಿದೆ. ಐ ವುಡ್ ಹ್ಯಾವ್ ಗಾನ್ ಟು ಹೀಸ್ ಮ್ಯಾರೇಜ್ ಅಂದ್ರೆ ನಾನು ಅವನ ಮದುವೆಗೆ ಹೋಗಿರುತ್ತಿದ್ದೆ. ಐ ವುಡ್ ಹ್ಯಾವ್ ಗಾನ್ ಟು ಹೀಸ್ ಮ್ಯಾರೇಜ್. ಆದರೆ ಅವನು ನನಗೆ ಕರೀಲಿಲ್ಲ, ಇನ್ವೈಟ್ ಮಾಡಲಿಲ್ಲ. ಈಗ ನಾನು ಮತ್ತೆ ಮ್ಯಾರೇಜ್ಗೆ ಹೋಗ್ಲಿಕ್ಕಾಗತ್ತಾ? ಪ್ರೊಬೆಬಲಿ ಅವನು ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಂಡ್ರೆ ಹೋಗ್ಬೋದೇನಪ್ಪ, ಆದರೆ ಅದು ಇಂಪಾಸಿಬಲ್ ತಾನೆ. ಸೊ ಈ ರೀತಿಯ ವಾಕ್ಯಗಳು. ನೆಕ್ಸ್ಟ್, ಇಫ್ ಐ ಹ್ಯಾಡ್ ಗಾಟ್ ಮೋರ್ ಮನಿ, ನನ್ನ ಹತ್ರ ಹೆಚ್ಚು ಹಣ ಇದ್ದಿದ್ರೆ ಐ ವುಡ್ ಹ್ಯಾವ್ ಗಾನ್ ಟು ಅಮೆರಿಕಾ, ನಾನು ಅಮೆರಿಕಾಗೆ ಹೋಗ್ತಿದ್ದೆ. ಬಿಕಾಸ್ ಐ ವುಡ್ ಲೈಕ್ ಟು ಗೋ ಟು ಅಮೆರಿಕಾ, ಐ ವುಡ್ ಲೈಕ್ ಟು ಸಿ ಅಮೆರಿಕಾ. ನಾನು ಅಮೆರಿಕಾಗೆ ಹೋಗ್ಬೇಕಂತ ಬಯಸ್ತೀನಿ, ಅಮೆರಿಕಾವನ್ನು ನೋಡ್ಬೇಕಂತ ಬಯಸ್ತೀನಿ. ಇಫ್ ಐ ಹ್ಯಾಡ್ ಇನಫ್ ಮನಿ, ಇಫ್ ಐ ಹ್ಯಾಡ್ ಮೋರ್ ಮನಿ ಐ ವುಡ್ ಹ್ಯಾವ್ ಗಾನ್ ಟು ಅಮೆರಿಕಾ. ಸೊ ಈ ರೀತಿಯ ಸೆಂಟೆನ್ಸ್ಗಳನ್ನ ಮಾತಾಡಬೇಕಾದ್ರೆ ಟೈಪ್ 3 ಕಂಡೀಷನ್ ಸೆಂಟೆನ್ಸ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಮಾತಾಡ್ಬೋದು. ಓಕೆ ಫ್ರೆಂಡ್ಸ್, ಸೊ ದೀಸ್ ಆರ್ ದ 3 ಟೈಪ್ಸ್ ಆಫ್ ಕಂಡೀಷನ್ ಸೆಂಟೆನ್ಸಸ್. ಫಸ್ಟ್ ಒನ್ ಪ್ರೊಬೇಬಲ್ ಅಂದ್ರೆ ಟೈಪ್ 1, ಅಲ್ಲಿ ಪ್ರೆಸೆಂಟ್ ಸಿಂಪಲ್ ಪ್ಲಸ್ ಫ್ಯೂಚರ್ ಸಿಂಪಲ್ ಹಚ್ಚಿ ಮಾತಾಡಬೇಕು. ನೆಕ್ಸ್ಟ್ ಟೈಪ್ 2 ಪಾಸ್ಟ್ ಸಿಂಪಲ್ ಪ್ಲಸ್ ವುಡ್ ಪ್ಲಸ್ V1 ಹಚ್ಚಿ ಮಾತಾಡಬೇಕು. ಟೈಪ್ 3 ಇಲ್ಲಿ ಫಾಸ್ಟ್ ಪರ್ಫೆಕ್ಟ್ ಅಂಡ್ ದೆನ್ ಅದ್ರ ಜೊತೆಗೆ ವುಡ್ ಪ್ಲಸ್ ಹ್ಯಾವ್ ಪ್ಲಸ್ V3 ಹಚ್ಚಿ ಸೆಂಟೆನ್ಸ್ಗಳನ್ನ ಮಾತಾಡಬೇಕಾಗತ್ತೆ. ಓಕೆ, ಅರ್ಥ ಆಗಲ್ವಾ? ಸೊ ಇದೇ ರೀತಿಯ ಅನೇಕ ಸೆಂಟೆನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ ಇವುಗಳಲ್ಲಿ ಪರ್ಫೆಕ್ಟ್ ಆಗಿ ನೋಡಿ. ಈ 3 ಟೈಪ್ಸ್ ಕಂಡೀಷನ್ ಸೆಂಟೆನ್ಸ್ಗಳು ಏನಿದಾವಲ್ವಾ, ಇವುಗಳ ಜೊತೆಗೆ ಇನ್ನೊಂದು 0 ಟೈಪ್ ಕಂಡೀಷನ್ ಸೆಂಟೆನ್ಸಸ್ಗಳು ಅಂತಂದು ಬರುತ್ತೆ. ಅಂದ್ರೆ ಅದನ್ನ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ಅಂದ್ರೆ ಜನರಲ್ ಟ್ರೂತ್ಸ್ಗಳನ್ನ ಹೇಳಲಿಕ್ಕೆ ಮಾತ್ರ ಬಳಸ್ತಾ ಇರ್ತಾರೆ. ಅದು ಹಿಂದೆ ಇರಲಿಲ್ಲ, ಆದ್ರೆ ಇತ್ತೀಚೆಗೆ ಅವುಗಳನ್ನ ಬಳಸ್ತಾ ಇದ್ದಾರೆ. ಸೊ ಅದು ಈಗ ಇಲ್ಲಿ ಬೇಡ. ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ಅದರ ಬಗ್ಗೆ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ವೆಲ್, ಆಮೇಲೆ ಇಲ್ಲಿ ಟೈಪ್ 1, ಟೈಪ್ 2, ಟೈಪ್ 3 ಏನಿದೆ ನೋಡಿ, ಪ್ರತಿಯೊಂದು ಟೈಪ್ ಕಂಡೀಷನ್ ಸೆಂಟೆನ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಮುಂದೆ ಬರುವಂಥ ದಿನಗಳಲ್ಲಿ ಮತ್ತೆ ಬೇರೆ ಬೇರೆ ವಿಡಿಯೋಸ್ಗಳನ್ನ ಮಾಡಿ ಅಲ್ಲಿ ನಿಮಗೆ ಹೆಚ್ಚು ಸೆಂಟೆನ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ವೆಲ್, ದಿಸ್ ಇಸ್ ಆಲ್ ಅಬೌಟ್ ದ ಕಂಡೀಷನಲ್ ಸೆಂಟೆನ್ಸಸ್. ನೋಡಿ, ಇಂಗ್ಲಿಷನ್ನ ಮಾತನಾಡಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿದ್ದು ಟೆನ್ಸಸ್. ಅದನ್ನ ಈ 11 ಡೇಸ್ ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಸೀರೀಸ್ ನಲ್ಲಿ ಕವರ್ ಮಾಡಿದ್ದೀನಿ. ನೀವು ಈಗ ಏನು ಈ 11 ಡೇಸ್ ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಸೀರೀಸ್ ನಲ್ಲಿ ಈ ವಿಷಯಗಳನ್ನ ನಾನು ಕವರ್ ಮಾಡಿಕೊಂಡು ನಿಮ್ಗೆ ಏನು ಕಲಿಸಿದ್ದೀನಿ ನೋಡಿ, ಈ ಟೆನ್ಸಸ್ಗಳಿರ್ಬೋದು, ಅಂದ್ರೆ ಅದರೊಂದಿಗೆ ಮಾಡೆಲ್ಸ್ಗಳಿರ್ಬೋದು, ಆಕ್ಟಿವೈಸ್ ಪ್ಯಾಸಿವೈಸ್ ಇರ್ಬೋದು ಮತ್ತು ಕಂಡೀಷನ್ ಸೆಂಟೆನ್ಸ್ಗಳಿರ್ಬೋದು, ಇವುಗಳನ್ನ ಕಲಿತು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಸಮಹೌ ನೀವು 60 to 70% ಇಂಗ್ಲೀಷನ್ನ ತುಂಬಾ ಚೆನ್ನಾಗಿ ಮಾತಾಡ್ಬೋದು. ಆದರೂ ಸಹ ಇಂಗ್ಲೀಷನ್ನ ಮಾತನಾಡಲಿಕ್ಕೆ ಇನ್ನೂ ಹಲವಾರು ಬೇರೆ ಬೇರೆ ಟಾಪಿಕ್ಸ್ಗಳಿದ್ದಾವೆ. ಅವುಗಳನ್ನ ನಾನು ಮುಂದೆ ಬರುವಂತಹ ವಿಡಿಯೋಸ್ಗಳಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆ ಮತ್ತೆ ನಾನು ಮಾಡಿ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ, ವೆಲ್, ಈಗ ನೋಡಿ ಈ ವಿಡಿಯೋ ಇನ್ನೂ ಮುಗ್ದಿಲ್ಲ, ಈಗ ಶುರು ಆಗುತ್ತೆ. ಬಿಕಾಸ್ ಈಗ ನಾನು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂತಹ ಇಂಗ್ಲಿಷನ್ನ ನಾವು ಚೆನ್ನಾಗಿ ಮಾತನಾಡಲಿಕ್ಕೆ ಕಲಿಬೇಕು ಅಂತಂದ್ರೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ಪವರ್ಫುಲ್ ಹ್ಯಾಬಿಟ್ಸ್ಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಆರ್ ಯು ರಿಯಲಿ ಎಕ್ಸೈಟೆಡ್? ನೀವು ಎಕ್ಸೈಟೆಡ್ ಇದ್ದೀರಾ? ಇಫ್ ಯು ಆರ್ ರಿಯಲಿ ಎಕ್ಸೈಟೆಡ್, ಪ್ಲೀಸ್ ಟೈಪ್ ಇನ್ ಅ ಕಾಮೆಂಟ್ ಬಾಕ್ಸ್, ಎಸ್ ಐ ಆಮ್ ಎಕ್ಸೈಟೆಡ್. ಬರೀರಿ, ಎಸ್ ಐ ಆಮ್ ಎಕ್ಸೈಟೆಡ್ ಬರೋದ್ರಲ್ವಾ? ವಂಡರ್ಫುಲ್. ವೆಲ್ ಫ್ರೆಂಡ್ಸ್, ನಾವು ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತನಾಡಬೇಕು, ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಬೆಳಿಗ್ಗೆಯಿಂದ ಹಿಡಿದು ರಾತ್ರಿ ಮಲಗೋ ತನಕ ಯಾವ ರೀತಿಯಾದಂತಹ ಅಭ್ಯಾಸದ ಕ್ರಮಗಳನ್ನ ಅನುಸರಿಸಬೇಕು ಅಂತ ಅನ್ನೋದನ್ನ ಈಗ ನಾನು ನಿಮಗೆ ಹೇಳ್ಕೊಳ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ನಾವು ಮಾಡಬೇಕಾದಂತ ಕೆಲಸ ಬಂದ್ಬಿಟ್ಟು ಅದು ಬೆಳಿಗ್ಗೆ ಹೇಳ್ತೀವಿ ನೋಡಿ, ಎದ್ದ ತಕ್ಷಣ ಸೇಯಿಂಗ್ ದ ಗುಡ್ ಅಂಡ್ ದೆನ್ ಪಾಸಿಟಿವ್ ಅಫರ್ಮೇಷನ್ಸ್. ಅಂದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನ ನಾವು ಹೇಳ್ಕೊಳ್ಬೇಕು. ಏಕೆ? ಬಿಕಾಸ್ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮೈಂಡು ಫ್ರೆಶ್ ಇರುತ್ತೆ. ಆ ಒಂದು ಟೈಮಲ್ಲಿ ನಾವು ಯಾವ ರೀತಿಯ ಥಾಟ್ಸ್ಗಳನ್ನ ನಮ್ಮ ಮೈಂಡ್ ಒಳಗಡೆ ಹಾಕೊಳ್ತೀವಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ಅದನ್ನ ರಿಸೀವ್ ಮಾಡಿಕೊಂಡು ಅದೇ ರೀತಿ ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಅದು ಸ್ಟಾರ್ಟ್ ಮಾಡುತ್ತೆ. ಆದ್ರಿಂದ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನ ಹೇಳ್ಕೊಳ್ಬೇಕು. ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೀವು ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಇಟ್ಕೊಳ್ಳಿ. ಸೊ ನೀವು ಮುಖ್ಯವಾಗಿ 5 ಸೆಂಟೆನ್ಸ್ಗಳನ್ನ ಹೇಳಬೇಕು ಪ್ರತಿನಿತ್ಯ. ಯಾವುವು? ಇಂಗ್ಲಿಷ್ ಈಸ್ ಈಸಿ, ಐ ಕ್ಯಾನ್ ಲರ್ನ್ ಇಂಗ್ಲಿಷ್, ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ಐ ಕ್ಯಾನ್ ಬಿಕಮ್ ಫ್ಲೂಯೆಂಟ್ ಇಂಗ್ಲಿಷ್ ಸ್ಪೀಕರ್, ಐ ಲವ್ ಇಂಗ್ಲಿಷ್. ಸೊ ಈ ರೀತಿ 5 ಸೆಂಟೆನ್ಸ್ಗಳನ್ನ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕಣ್ಮುಚ್ಚಿ ನಮ್ಮ ಮನಸ್ಸಿನಲ್ಲಿ ಹೇಳಬೇಕು. ಓಕೆ, ಬೇಕಿದ್ರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಇವುಗಳನ್ನ ಒಂದ್ಸತಿ ಬರೀತಾ ನೀವು ಬಾಯಿಂದ ಅದನ್ನ ಹೇಳಿ ಒಂದ್ಸತಿ ಕಣ್ಮುಚ್ಕೊಂಡು ನಿಮ್ಮ ಮನಸ್ಸಲ್ಲಿ ವಿಜುವಲೈಸೇಷನ್ ಮಾಡ್ಕೋಬೇಕು. ಏನಂತಂದು, ಎಸ್, ನಾನೀಗ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತನಾಡ್ತಾ ಇದ್ದೀನಿ, ನನ್ನ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಈ ರೀತಿ ನಾವು ವಿಜುವಲೈಸ್ ಮಾಡ್ಕೋಬೇಕು. ಬಿಕಾಸ್ ದೇರ್ ಇಸ್ ಅ ಬ್ಯೂಟಿಫುಲ್ ಸೇಯಿಂಗ್ ಇನ್ ದಿಸ್ ವರ್ಲ್ಡ್, ಮೈ ಡಿಯರ್ ಫ್ರೆಂಡ್ಸ್. ಯು ನೋ ವಾಟ್ ಈಸ್ ದ್ಯಾಟ್?
ಎವ್ರಿಥಿಂಗ್ಸ್ ಆರ್ ಕ್ರಿಯೇಟೆಡ್ ಟ್ವೈಸ್ ಇನ್ ದಿಸ್ ವರ್ಲ್ಡ್, ಫಸ್ಟ್ ಇನ್ ದ ಹ್ಯೂಮನ್ಸ್ ಮೈಂಡ್, ನೆಕ್ಸ್ಟ್ ಇನ್ ದ ರಿಯಲ್ ವರ್ಲ್ಡ್. ಅಂದ್ರೆ ಎಲ್ಲ ವಸ್ತುಗಳು 2 ಸತಿ ಸೃಷ್ಟಿ ಆಗ್ತಾವಂತೆ, ಫಸ್ಟ್ ನಮ್ಮ ಮನಸ್ಸಿನಲ್ಲಿ, ನಂತರ ವಾಸ್ತವಿಕವಾದಂತ ಪ್ರಪಂಚದಲ್ಲಿ. ಆದ್ರಿಂದ ನಾವು ನಮ್ಮ ಮನಸ್ಸಿನಲ್ಲಿ ನಮಗೆ ಏನ್ ಬೇಕಾಗಿದೆಯಲ್ವಾ ಅದನ್ನ ಆ ರೀತಿಯಲ್ಲಿ ಚೆನ್ನಾಗಿ ಪಾಸಿಟಿವ್ ಆಗಿ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ನಾವು ಚೆನ್ನಾಗಿ ಕಲ್ಪನೆ ಮಾಡಿಕೊಂಡು ಇವುಗಳನ್ನ ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಹೇಳೋದ್ರಿಂದ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಪಾಸಿಟಿವ್ ಥಾಟ್ಸ್, ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ ಪಾಸಿಟಿವ್ ಯೋಚನೆಗಳು ಹೋಗ್ಬಿಟ್ಟು ನೀವು ಅವತ್ತಿನ ದಿನ ಇಂಗ್ಲಿಷ್ ನ ಕಲೀಲಿಕ್ಕೆ ಅದು ನಿಮಗೆ ಮೋಟಿವೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಫಸ್ಟ್ ಥಿಂಗ್ ಇಸ್ ವಾಟ್, ಸೇಯಿಂಗ್ ಆರ್ ರಿಪೀಟಿಂಗ್ ದ ಪಾಸಿಟಿವ್ ಅಫರ್ಮೇಷನ್ಸ್. ಇನ್ನು ಸೆಕೆಂಡ್ ಹ್ಯಾಬಿಟ್ ಬಂದ್ಬಿಟ್ಟು ದಟ್ ಈಸ್ ರೀಡಿಂಗ್ ನ್ಯೂಸ್ ಪೇಪರ್. ಎಸ್ ಫ್ರೆಂಡ್ಸ್, ರೀಡಿಂಗ್ ನ್ಯೂಸ್ ಪೇಪರ್ ತುಂಬಾ ಇಂಪಾರ್ಟೆಂಟ್. ಓಕೆ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನ್ ಮಾಡ್ತಾ ಇರ್ತೀವಿ, ಕನ್ನಡ ನ್ಯೂಸ್ ಪೇಪರ್ನ ಓದ್ತಾ ಇರ್ತೀವಿ. ಕನ್ನಡವನ್ನ ಓದಿದ್ರೆ ಏನಾಗುತ್ತೆ, ನಮ್ಮ ಮೈಂಡ್ ಅಲ್ಲಿ ಕನ್ನಡನೇ ಜಾಸ್ತಿ ಹೋಗ್ಬಿಟ್ಟು ನಮ್ಮ ಬಾಯಿಂದ ಅದೇ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಬದಲಾಗಿ ಈಗ ನೀವು ಇಂಗ್ಲಿಷ್ ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತಂದ್ರೆ ಏನ್ ಮಾಡ್ಬೇಕು, ನೀವು ಇಂಗ್ಲಿಷ್ ಅನ್ನ ಓದ್ಬೇಕು. ಎಸ್, ಸೊ ಯು ಕ್ಯಾನ್ ಸ್ಟಾರ್ಟ್ ರೀಡಿಂಗ್ ಇಂಗ್ಲಿಷ್ ನ್ಯೂಸ್ ಪೇಪರ್. ನೋಡಿ, ನೀವೇನಾದ್ರೂ ಕನ್ನಡ ನ್ಯೂಸ್ ಪೇಪರ್ ಓದ್ತಾ ಇದ್ರೆ ಅದನ್ನ ಸ್ಟಾಪ್ ಮಾಡಿ, ಇವತ್ತಿಂದ ಇಂಗ್ಲಿಷ್ ನ್ಯೂಸ್ ಪೇಪರ್ನ ತರಿಸ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅಲ್ಲಿ ಏನ್ ಅರ್ಥ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಆದ್ರೆ ಓದ್ಲಿಕ್ಕೆ ನಾವು ಏನ್ ಮಾಡ್ಬೇಕು, ಸ್ಟಾರ್ಟ್ ಮಾಡ್ಬೇಕು. ಓಕೆ, ಸೊ ಸ್ಟಾರ್ಟ್ ರೀಡಿಂಗ್ ನ್ಯೂಸ್ ಪೇಪರ್. ಇನ್ನು ನೆಕ್ಸ್ಟ್ ಹ್ಯಾಬಿಟ್ ಬಂದ್ಬಿಟ್ಟು ಲಿಸ್ನಿಂಗ್ ಟು ಇಂಗ್ಲಿಷ್ ಸಾಂಗ್ಸ್ ಆರ್ ಪಾಡ್ಕಾಸ್ಟ್. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಮೋಟಿವೇಶನ್ ಬೇಕಾಗಿರುತ್ತೆ ಫ್ರೆಂಡ್ಸ್. ಎಸ್, ಮೋಟಿವೇಶನ್ ಅನ್ನ ನಾವು ಹೆಂಗ್ ಪಡ್ಕೋತೀವಿ, ಈಗ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಯಾರೋ ಒಬ್ರು ಮಹಾನ್ ವ್ಯಕ್ತಿಗಳು ಮಾತನಾಡಿದಂತ ಪಾಸಿಟಿವ್ ಮಾತುಗಳನ್ನ ಕೇಳಿಸ್ಕೊಳ್ತಾ ಇರ್ತೀವಿ. ಓಕೆ, ಅಥವಾ ದೇವರ ಹಾಡುಗಳನ್ನ ಕೇಳಿಸ್ಕೊಳ್ತಾ ಇರ್ತೀವಿ. ಅದ್ರ ಜೊತೆಗೆ ನಾವೇನ್ ಮಾಡ್ಬೇಕು, ನಾವು ಒಳ್ಳೆ ಮೋಟಿವೇಶನಲ್ ಇಂಗ್ಲಿಷ್ ಸ್ಪೀಕರ್ಸ್ ಇರ್ತಾರೆ ನೋಡ್ರಿ, ಅವರನ್ನ ನಾವು ಕೇಳಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ಸ್, ನಾನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅನೇಕ ಮೋಟಿವೇಶನ್ ಇಂಗ್ಲಿಷ್ ಸ್ಪೀಕರ್ಸ್ ಇದ್ದಾರೆ. ಸೊ ಅವರು ಟೋನಿ ರಾಬಿನ್ಸ್ ಇರ್ಬೋದು, ಅಥವಾ ಬ್ರೈನ್ ಟ್ರೇಸಿ ಅಂತಂದಿರ್ಬೋದು, ಅಥವಾ ಸಿವ್ ಕೇರಾ ಅವ್ರು ಇರ್ಬೋದು. ಅನೇಕ ಜನರ ಇಂಗ್ಲಿಷ್ ಸ್ಪೀಚ್ಗಳನ್ನ ನಾನು ಲಿಸನ್ ಮಾಡ್ತೀನಿ. ಈ ರೀತಿ ಲಿಸನ್ ಮಾಡೋದ್ರಿಂದ ಏನಾಗುತ್ತೆ, ನನಗೆ ನನ್ನ ಜೀವನದಲ್ಲಿ ಏನು ಸಾಧನೆ ಮಾಡ್ಬೇಕಂತಿರ್ತೀನಲ್ವಾ, ಅದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಆ ಮೋಟಿವೇಶನ್ ಅನ್ನು ನಾವು ಕನ್ನಡದ ಒಂದು ಸ್ಪೀಚ್ಗಳನ್ನು ಕೇಳಿ ಸಹ ನಾವು ಪಡ್ಕೋಬಹುದು. ಆದ್ರೆ ಫ್ರೆಂಡ್ಸ್, ನಮ್ಮ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದ್ರೆ ಇಂಗ್ಲಿಷ್ನ ಜಾಸ್ತಿ ಕೇಳಿಸ್ಕೊಳ್ಳೋದನ್ನ ಮಾಡಬೇಕು. ಆದ್ರಿಂದ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ನೋಡಿ, ನಿಮಗೆ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಇಂಗ್ಲಿಷ್ ಮೋಟಿವೇಶನಲ್ ಸ್ಪೀಕರ್ಸ್ ನ ಸ್ಪೀಚ್ಗಳು ನಿಮಗೆ ಈಸಿಯಾಗಿ ದೊರೀತವೆ. ಅವುಗಳನ್ನ ಕೇಳಿಸ್ಕೊಳ್ಳಿ. ಇಲ್ಲ ಅಂತಂತಂದ್ರೆ ಯಾರಾದ್ರೂ ಮಾತನಾಡಿದಂತ ಆಡಿಯೋ ಕ್ಲಿಪ್ಸ್ ಗಳನ್ನಾದ್ರೂ ಕೇಳಿಸ್ಕೊಳ್ಳಿ. ಅದು ಆಗದಿದ್ರೆ ಇಂಗ್ಲಿಷ್ ಸಾಂಗ್ಸ್ ಗಳನ್ನಾದ್ರೂ ನಾವು ಕೇಳಿಸ್ಕೊಳ್ತಾ ಇರಬೇಕು. ಎಷ್ಟು ನಾವು ಇಂಗ್ಲಿಷ್ ನ ಲಿಸನ್ ಮಾಡ್ತೀವಿ ಅಷ್ಟು ನಮ್ಮ ಇಂಗ್ಲಿಷ್ ನಮ್ಮ ಬಾಯಿಂದ ಮಾತನಾಡುವಾಗ ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅಂಡ್ ದೆನ್ ನೆಕ್ಸ್ಟ್ ಹ್ಯಾಬಿಟ್ ಬಂದ್ಬಿಟ್ಟು ಸ್ಟಾರ್ಟ್ ಸ್ಪೀಕಿಂಗ್ ಸ್ಮಾಲ್ ಸೆಂಟೆನ್ಸಸ್ ಇನ್ ಯುವರ್ ಹೋಮ್. ನೋಡಿ, ನಿಮ್ಮ ಮನೆಯಲ್ಲಿ ಏನು ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಮಾತಾಡ್ತಾ ಇರ್ತೀರಿ, ಅದನ್ನ ಇಂಗ್ಲಿಷ್ ನಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಹೀಗಂತಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಬ್ರದರ್ಸ್ ಇರ್ಬೋದು, ಅಥವಾ ಸಿಸ್ಟರ್ಸ್ ಇರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಿರ್ಬೋದು, ನಾವು ಸಹಜವಾಗಿ ಕನ್ವರ್ಸೇಷನ್ ಮಾಡ್ತಾ ಇರ್ತೀವಿ. ಅವುಗಳನ್ನ ಇಂಗ್ಲಿಷ್ ನಲ್ಲಿ ಮಾತನಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈ ಬಾ, ಕಮ್ ಹೇರ್, ಅಲ್ಲಿ ಹೋಗು, ಗೋ ದೇರ್, ಈ ಬಾಗ್ಲ ಮುಚ್ಚು, ಕ್ಲೋಸ್ ದ ಡೋರ್, ಹೇ ಸಿಟ್ ಡೌನ್, ಕೂತ್ಕೋ, ಸಿಟ್ ಡೌನ್, ಎದ್ದೇಳು, ಸ್ಟ್ಯಾಂಡ್ ಅಪ್, ತಿನ್ನು, ಹ್ಯಾವ್ ಇಟ್, ಟೀ ಕುಡಿ, ಓಕೆ, ಡ್ರಿಂಕ್ ಟೀ, ಹೋಮ್ವರ್ಕ್ ಮಾಡು, ಡೂ ದ ಹೋಮ್ವರ್ಕ್, ಎಲ್ಲಿಗೆ ಹೋಗ್ಬೇಡ, ಡೋಂಟ್ ಗೋ ದೇರ್, ಇಲ್ಲಿ ಬರಬೇಡ, ಡೋಂಟ್ ಕಮ್ ಹಿಯರ್. ಈ ರೀತಿಯ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ನಾವು ಏನ್ ಮಾಡ್ಬೇಕು, ಮಾತನಾಡೋದನ್ನ ಸ್ಟಾರ್ಟ್ ಮಾಡಬೇಕು. ಇವುಗಳಿಗೆ ನಾವು ಇಂಪೆರೇಟಿವ್ ಸೆಂಟೆನ್ಸ್ಗಳು ಅಂತ ಕರಿತೀವಿ. ಎಸ್, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಹೇಳಬೇಕಾದಾಗ ನಾನು ಇದನ್ನ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ ನಿಮ್ಗೆ ಬೇಕಿದ್ರೆ ನನ್ನ ಒಂದು ಚಾನಲ್ ನಲ್ಲಿ ಅನೇಕ ಡೈಲಿ ಯೂಸ್ಡ್ ಇಂಗ್ಲಿಷ್ ಸೆಂಟೆನ್ಸ್ಗಳ ವಿಡಿಯೋಸ್ಗಳು ಅವೈಲೇಬಲ್ ಇದಾವೆ. ಅವುಗಳನ್ನ ವಾಚ್ ಮಾಡಿಕೊಂಡು ಕಲ್ತ್ಬಿಟ್ಟು ಅವುಗಳನ್ನ ಬಳಸಿ ಇಂಗ್ಲಿಷ್ ನಲ್ಲಿ ಮಾತನಾಡೋದನ್ನು ನೀವು ಸ್ಟಾರ್ಟ್ ಮಾಡಬೇಕು. ನಮಗೆ ಇಂಗ್ಲಿಷ್ ಯಾಕೆ ಬರಲ್ಲ ಅಂತ ನಾವು ಬಾಯಿ ತೆಗೆದು ಮಾತಾಡಲ್ಲ ಫ್ರೆಂಡ್ಸ್, ಅದೇ ಮೇನ್ ಪ್ರಾಬ್ಲಮ್. ಓಕೆ, ಫಸ್ಟ್ ಬಾಯಿ ತೆಗೆದು ನಾವು ಏನ್ ಮಾಡ್ಬೇಕು, ಮಾತಾಡೋದನ್ನ ನಾವು ಕಲ್ತ್ಕೋಬೇಕು. ಎಲ್ಲಿ ತಪ್ಪಾಗುತ್ತೆ ಅನ್ನುವಂಥ ಮನೋಭಾವನೆನ ಬಿಟ್ಟು ಬಾಯಿ ತೆಗೆದು ನೀವು ಮಾತಾಡಿ ಸ್ಟಾರ್ಟ್ ಮಾಡಿ, ಅದು ಸಹಜವಾಗಿ ನಿಮಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವೆಲ್, ಅಂಡ್ ದೆನ್ ನೆಕ್ಸ್ಟ್ ನೀವು ನಿಮ್ಮ ಡೈಲಿ ರೂಟೀನ್ ಅನ್ನ ಇಂಗ್ಲಿಷ್ ನಲ್ಲಿ ಹೇಳೋದನ್ನ ನೀವು ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಡೈಲಿ ರೂಟೀನ್ ಹೇಗೆ ಹೇಳ್ಬೇಕಂತ ಅನ್ನೋದ್ರ ಬಗ್ಗೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಲ್ವಾ, ಅದನ್ನ ಪ್ರಾಕ್ಟೀಸ್ ಮಾಡಿ. ಅಂಡ್
ನೋಡಿ, ನೀವು ಪ್ರತಿನಿತ್ಯ ನೀವು ಹೊರಗಡೆ ಏನು ಹೋಗ್ತೀರಿ ನೋಡಿ, ಕೆಲಸಕ್ಕೆ ಇರ್ಬೋದು, ಸ್ಕೂಲ್ಗೆ ಇರ್ಬೋದು, ಕಾಲೇಜ್ಗೆ ಇರ್ಬೋದು, ಅಲ್ಲಿ ಇಂಗ್ಲೀಷನ್ನ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಒನ್ ಆಫ್ ದ ಹ್ಯಾಬಿಟ್ ವಿ ಹ್ಯಾವ್ ಟು ಡೆವಲಪ್ ಇನ್ ಆರ್ಡರ್ ಟು ಇಂಪ್ರೂವ್ ಅವರ್ ಸ್ಪೋಕನ್ ಇಂಗ್ಲೀಷ್. So many people, they may speak English in their home, but outside they can't speak. Why? Because they never try to speak with others. That is the problem, my dear friends. ಎಷ್ಟೋ ಜನರಿಗೆ ಒಂಥರ ಶೈನೆಸ್ ಇರುತ್ತೆ. ಇನ್ನೊಬ್ಬರೊಂದಿಗೆ ಮಾತನಾಡಿದ್ರೆ, ಹೊರಗಡೆ ಹೋದಾಗ ನಾನು ಎಲ್ಲಿ ಮಾತಾಡಿದ್ರೆ ತಪ್ಪು ಮಾಡ್ಬಿಡ್ತೀನೇನೋ, ಎಲ್ಲಿ ನನ್ನ ಸೆಂಟೆನ್ಸ್ ಫಾರ್ಮೇಷನ್ ಅಲ್ಲಿ ತಪ್ಪಾಗುತ್ತೇನೋ, ಈ ರೀತಿ ಅನೇಕ ಒಂದು ಕೀಳಿರಿಮೆಯಲ್ಲಿ, ಅಂದ್ರೆ ಈ ರೀತಿ ಅನೇಕ ತಪ್ಪು ಗ್ರಹಿಕೆಗಳನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಅವರು ಮಾತನಾಡದೆ ಹೋಗ್ತಾ ಇರ್ತಾರೆ. ಫ್ರೆಂಡ್ಸ್, ನೀವು ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ. ಇಫ್ ಯು ಡೋಂಟ್ ಮೇಕ್ ಮಿಸ್ಟೇಕ್ಸ್, ದೆನ್ ಯು ವಿಲ್ ನಾಟ್ ಬಿಕಮ್ ಅ ಗುಡ್ ಇಂಗ್ಲಿಷ್ ಸ್ಪೀಕರ್. ಎಸ್ ಫ್ರೆಂಡ್ಸ್, ನೀವೊಬ್ಬ ಒಳ್ಳೆಯ ಇಂಗ್ಲಿಷ್ ಸ್ಪೀಕರ್ ಆಗಬೇಕು ಅಂತಂತಂದರೆ ಮಿಸ್ಟೇಕ್ಸ್ ಮಾಡಲೇಬೇಕು. ಬಿಕಾಸ್ ಲರ್ನಿಂಗ್ ರಿಕ್ವೈರ್ಸ್ ದ ಮಿಸ್ಟೇಕ್ಸ್ ಇನ್ ದ ಇನಿಷಿಯಲ್ ಸ್ಟೇಜ್. ಏನನ್ನಾದರೂ ಕಲಿಬೇಕಾದ್ರೆ ಮಿಸ್ಟೇಕ್ಸ್ ಬೇಕಾಗತ್ತೆ. ಮಿಸ್ಟೇಕ್ಸ್ ಆದ್ರೇನೆ ನಾವು ಚೆನ್ನಾಗಿ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಆಗೋದು. ನಾವೇನಂತೀವಿ, ನಾನು ಫಸ್ಟ್ ಪರ್ಫೆಕ್ಟಾಗಿ ಕಲಿತೀನಿ, ನಂತರ ಮಾತಾಡ್ತೀನಿ. ಅದಾಗಲ್ಲ. ಫಸ್ಟ್ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಅಂದರೆ ಬರುತ್ತೆ. ಸೊ ಆ ಹೆಸಿಟೇಷನ್ನ ತೆಗೆದಾಕಬೇಕು, ಆ ಶೈನೆಸ್ಸನ್ನು ತೆಗೆದಾಕಬೇಕು. ನಾನು ತಪ್ಪು ಮಾಡಿದ್ರು ಸಹ ನೋ ಪ್ರಾಬ್ಲಮ್, ನಾನು ಚೆನ್ನಾಗಿ ಮಾತನಾಡ್ತೇನೆ ಅಂತ ಕಾನ್ಫಿಡೆನ್ಸನ್ನು ಬಿಲ್ಡಪ್ ಮಾಡಿಕೊಂಡು ನಾವು ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಅಟ್ಲೀಸ್ಟ್ ಒನ್ ನ್ಯೂ ಪರ್ಸನ್, ಒಬ್ಬ ಹೊಸ ವ್ಯಕ್ತಿಯೊಂದಿಗಾದರೂ ನೀವು ಇಂಗ್ಲೀಷಲ್ಲಿ ಮಾತಾಡೋದನ್ನ ನೀವು ಸ್ಟಾರ್ಟ್ ಮಾಡಬೇಕು. ವಂಡರ್ಫುಲ್. ನೆಕ್ಸ್ಟ್ ಹ್ಯಾಬಿಟ್, ಸ್ಟಾರ್ಟ್ ವಾಚಿಂಗ್ ಇಂಗ್ಲೀಷ್ ಮೂವೀಸ್ ಆರ್ ಇಂಗ್ಲೀಷ್ ವಿಡಿಯೋಸ್. ಇಂಗ್ಲೀಷ್ ಮೂವೀಸ್ನಾದ್ರೂ ನೋಡಿ, ಇಂಗ್ಲೀಷ್ ವಿಡಿಯೋಸ್ಗಳನ್ನಾದ್ರೂ ನೋಡಿ, ಅವುಗಳನ್ನ ನೋಡಿಕೊಂಡು ನಿಮ್ಮ ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಬಿಕಾಸ್ ನೀವು ಎಷ್ಟು ನೋಡ್ತೀರಲ್ವಾ ಅಷ್ಟು ಇಂಗ್ಲೀಷ್ ನಿಮ್ಮ ತಲೆ ಒಳಗಡೆ ಹೋಗ್ತಾ ಇದೆ. ಓಕೆ, ನಾವು ಹೇಗೆ ಭಾಷೆನ ಕಲಿತೀವಿ? ನೋಡುವುದರಿಂದ, ಕೇಳುವುದರಿಂದ, ಓದುವುದರಿಂದ. ಎಸ್ ಆರ್ ನೋ? ಇಲ್ಲಿ ವಾಚಿಂಗ್, ಲಿಸ್ನಿಂಗ್ ಅಂಡ್ ದೆನ್ ರೀಡಿಂಗ್, ದೀಸ್ 3 ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಈ 3 ಇಂಗ್ಲೀಷ್ನಲ್ಲಿ ಆದರೆ ನಿಮ್ಮ ಥಿಂಕಿಂಗ್ ಪ್ಯಾಟರ್ನು ಮೈಂಡಲ್ಲಿ ಚೇಂಜ್ ಆಗುತ್ತೆ. ನಮಗೆ ಏಕೆ ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ, ನೋಡಿ, ನಮ್ಮ ಮೈಂಡಲ್ಲಿ ಇರುವಂಥ ಸಾಫ್ಟ್ವೇರ್ ಏನಾಗಿದೆ, ಅದು ಕನ್ನಡದ ಸಾಫ್ಟ್ವೇರ್ ಆಗಿದೆ. ನಾವು ಕಂಟಿನ್ಯೂಸ್ ಆಗಿ ಕನ್ನಡವನ್ನ ಕೇಳಿ 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 ಕನ್ನಡವನ್ನ ಮಾತನಾಡಿ ನಾವು ಕನ್ನಡದಲ್ಲಿ ಪರ್ಫೆಕ್ಟ್ ಇದ್ದೀವಿ. ನಾವು ತುಂಬಾ ಸುಲಭವಾಗಿ ಕನ್ನಡವನ್ನ ಮಾತನಾಡ್ತೀವಿ. ಈಗ ಇಂಗ್ಲೀಷ್ನಲ್ಲಿ ಮಾತನಾಡಬೇಕು ಅಂತಂದ್ರೆ ಏನು ಮಾಡ್ಬೇಕು? ನಾವು ನಮ್ಮ ಮೈಂಡಲ್ಲಿರುವಂತಹ ಈ ಥಿಂಕಿಂಗ್ ಪ್ಯಾಟರ್ನ್ ಚೇಂಜ್ ಆಗಬೇಕು. ಥಿಂಕಿಂಗ್ ಪ್ಯಾಟರ್ನ್ ಯಾವಾಗ ಚೇಂಜ್ ಆಗುತ್ತೆ? ಯಾವಾಗ ನಾವು ಆ ಸಾಫ್ಟ್ವೇರ್ನ ಚೇಂಜ್ ಮಾಡ್ತೀವಿ ಅವಾಗ ಚೇಂಜ್ ಆಗುತ್ತೆ. ಸೊ ಸಾಫ್ಟ್ವೇರ್ ಯಾವಾಗ ಚೇಂಜ್ ಆಗುತ್ತೆ? ನಾವು ಯಾವಾಗ ಹೆಚ್ಚು ಇಂಗ್ಲೀಷ್ ವಿಷಯಗಳನ್ನ ಕೇಳಿಸಿಕೊಳ್ತೀವಿ, ಹೆಚ್ಚು ಇಂಗ್ಲೀಷ್ ವಿಷಯಗಳನ್ನ ನೋಡ್ತೀವಿ, ಹೆಚ್ಚು ಯಾವಾಗ ಇಂಗ್ಲೀಷ್ ಪುಸ್ತಕಗಳನ್ನ ಓದ್ತೀವಿ, ಅವಾಗ ಇಲ್ಲಿ ಹೆಚ್ಚು ಇನ್ಫಾರ್ಮೇಶನ್ ಗ್ಯಾದರ್ ಆಗುತ್ತೆ. ಇಲ್ಲಿ ಏನು ಗ್ಯಾದರ್ ಆಗುತ್ತಲ್ವ ಅದೇ ನಮ್ಮ ಬಾಯಿಂದ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಆದ್ದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಇಂಗ್ಲೀಷ್ ಮೂವೀಸನ್ನು ನೋಡ್ರಿ, ಇಲ್ಲ ಅಂತಂದ್ರೆ ಇಂಗ್ಲೀಷ್ ನ್ಯೂಸ್ ಚಾನಲ್ಸ್ಗಳನ್ನ ವಾಚ್ ಮಾಡಿ. ನಾವು ಕನ್ನಡದ ನ್ಯೂಸ್ ಚಾನಲ್ಸ್ಗಳನ್ನ ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಓಕೆ, ನೋಡೋಣ, ಬೇಡ ಅಂತಂತಂದು ನಾನು ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ನಾವು ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಪ್ಪ, ಒಂಚೂರು ಇಂಗ್ಲೀಷ್ ನ್ಯೂಸ್ ಚಾನಲ್ಸ್ಗಳನ್ನ ನೋಡೋದನ್ನು ನಾವು ಕಲ್ತ್ಕೊಳ್ಳೋಣ. ಓಕೆ, ದಿಸ್ ಈಸ್ ದ ವಾಚಿಂಗ್ ಇಂಗ್ಲೀಷ್ ಹ್ಯಾಬಿಟ್. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಹ್ಯಾಬಿಟ್, ಮೈ ಡಿಯರ್ ಫ್ರೆಂಡ್ಸ್, ರೀಡಿಂಗ್ ಮೋಟಿವೇಶನಲ್ ಬುಕ್ಸ್ ವೆನ್ ಯು ಗೋ ಟು ಬೆಡ್. ಅಂದರೆ ನೀವು ಮಲಗ್ತಾ ಇರುವಂಥ ಸಮಯದಲ್ಲಿ ನೀವೇನು ಮಾಡಬೇಕು? ಮೋಟಿವೇಶನಲ್ ಇಂಗ್ಲೀಷ್ ಬುಕ್ಸ್ಗಳನ್ನು ಓದಬೇಕು. ಡಿಯರ್ ಫ್ರೆಂಡ್ಸ್, ಡೈಲಿ ವೆನ್ ಐ ಗೋ ಟು ಬೆಡ್ ಐ ರೀಡ್ ದಿಸ್ ಬುಕ್, ಯು ಕ್ಯಾನ್ ವಿನ್, ರಿಟನ್ ಬೈ ಸಿವ್ ಕೇರಾ. ಈ ಯು ಕ್ಯಾನ್ ವಿನ್ ಅನ್ನುವಂಥ ಪುಸ್ತಕವನ್ನು ನಾನು ಪ್ರತಿನಿತ್ಯ ಮಲಗುವಾಗ ನಾನು ಓದ್ತೀನಿ. ಯು ನೋ ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಬುಕ್? ನೀವು ಈ ಒಂದು ಬುಕ್ನಲ್ಲಿ ಯಾವುದೇ ಪೇಜನ್ನು ಓಪನ್ ಮಾಡಿ. ಓಕೆ, ಸೊ ಇಟ್ಸ್ ಅಬೌಟ್ 300 ಪೇಜ್ ಇದೆ. ನೀವು ಯಾವುದೇ ಪೇಜನ್ನು ಓಪನ್ ಮಾಡಿ, ಇದರೊಳಗಡೆ ಏನಂತಂತಂದರೆ ಮುಖ್ಯವಾಗಿ ನಿಮಗೆ ಪಾಸಿಟಿವ್ ವಿಷಯಗಳು ನಿಮ್ಮ ಮೈಂಡ್ ಒಳಗಡೆ ಹೋಗ್ತವೆ. ನಿಮ್ಮ ಜೀವನದಲ್ಲಿ ಹೇಗೆ ಡೆವಲಪ್ಮೆಂಟ್ ಆಗಬೇಕಂತ ಅನ್ನೋದ್ರ ಬಗ್ಗೆ ಸಿವ್ ಕೇರಾ ಅವರು ತುಂಬ ಉತ್ತಮವಾಗಿ ಉದಾಹರಣೆಗಳ ಸಮೇತ ಈ ಪುಸ್ತಕದಲ್ಲಿ ಅನೇಕ ಸ್ಟ್ರಾಟಜಿಗಳನ್ನ ಹೇಳಿದ್ದಾರೆ. ಈ ಪುಸ್ತಕವನ್ನು ಓದಲಿಕ್ಕೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಫ್ರೆಂಡ್ಸ್, ನನ್ನ ಜೀವನದಲ್ಲಿಯೂ ಸಹ ನಾನು ಅನೇಕ ಒಂದು ಕಷ್ಟಗಳನ್ನ ಎದುರಿಸಿದ್ದೀನಿ. ಬಟ್ ಆ ಕಷ್ಟಗಳಿಂದ ಆಚೆ ಬರಲಿಕ್ಕೆ ನನಗೆ ಸಹಾಯ ಮಾಡಿದ್ದು ಈ ರೀತಿಯಾದಂಥ ಸೆಲ್ಫ್ ಡೆವಲಪ್ಮೆಂಟ್ ಬುಕ್ಸ್. ಓಕೆ, ಈ ರೀತಿ ಇದು ಒಂದೇ ಪುಸ್ತಕ ಅಲ್ಲ, ನನ್ನ ಹತ್ರ ಸಾಕಷ್ಟು ಪುಸ್ತಕಗಳಿದ್ದಾವೆ. ನಾನು ಪ್ರತಿನಿತ್ಯ ಮಲಗುವಾಗ ರಾತ್ರಿ ಅದನ್ನ ಓದಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ಸಂಭವ ನಾವು ಕನ್ನಡ ಪುಸ್ತಕಗಳನ್ನ ಓದ್ಬೋದು, ಬಟ್ ನಾನು ನಿಮಗೆ ರೆಕಮೆಂಡ್ ಮಾಡೋದು ಇಂಗ್ಲೀಷ್ ಮೋಟಿವೇಶನಲ್ ಸ್ಪೀಕರ್ಸ್ ಬರೆದಂತಹ
ಪುಸ್ತಕಗಳನ್ನ, ಸೆಲ್ಫ್ ಡೆವಲಪ್ಮೆಂಟ್ ಬುಕ್ಸ್ಗಳನ್ನು ನೀವು ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಈ ಒಂದು ಪುಸ್ತಕದಲ್ಲಿ ಸಿಂಪಲ್ ಆಗಿರುವಂಥ ಇಂಗ್ಲೀಷ್ನಲ್ಲಿನೇ ಸೆಂಟೆನ್ಸ್ಗಳಿದ್ದಾವೆ. ಸೊ ಇವುಗಳನ್ನ ಈಸಿಯಾಗಿ ನೀವು ಅರ್ಥ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಈ ರೀತಿ ನಾವು ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗೋ ತನಕ ನಾವು ಬೇರೆ ಬೇರೆ ಹ್ಯಾಬಿಟ್ಸ್ಗಳನ್ನ ಡೆವಲಪ್ಮೆಂಟ್ ಮಾಡ್ಕೋಬೇಕು. ನೋಡಿ, ನಾವು ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗೋ ತನಕ ಏನೇನು ಮಾಡಬೇಕು ಎಲ್ಲ ಹೇಳಿದ್ದೀನಿ ತಾನೆ. ಅಂದ್ರೆ ಏನು, ಬೆಳಿಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನ ನಾವು ಹೇಳ್ಕೋಬೇಕು. ಅದಾದ್ಮೇಲೆ ನಾವು ಇಂಗ್ಲಿಷ್ ಮೋಟಿವೇಶನಲ್ ಸ್ಪೀಕರ್ಸ್ ಮಾತನಾಡಿದಂಥ ಆಡಿಯೋ ಪಾಡ್ಕಾಸ್ಟ್ ಆದ್ರೂ ಕೇಳಬೇಕು, ಅಥವಾ ನ್ಯೂಸ್ ಪೇಪರ್ನ ನಾವು ಇಂಗ್ಲಿಷ್ ನ್ಯೂಸ್ ಪೇಪರ್ನ ಓದೋದನ್ನ ರೂಢಿ ಮಾಡ್ಕೋಬೇಕು. ಆ್ಯಂಡ್ ದೆನ್ ನೀವು ಮನೆಯಲ್ಲಿ ಚಿಕ್ಕ ಚಿಕ್ಕ ಸೆಂಟೆನ್ಸ್ಗಳನ್ನು ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ವರ್ಕ್ ಪ್ಲೇಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಇರ್ಬೋದು, ಒಬ್ಬ ನ್ಯೂ ಪರ್ಸನ್ ಜೊತೆಗೆ ಇಂಗ್ಲೀಷಲ್ಲಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ದೆನ್ ಸಂಜೆ ಮನೆಗೆ ಬಂದ ನಂತರ ನೀವೇನು ಟಿ ವಿ ನೋಡ್ತಾ ಇರ್ತೀರಿ, ಕನ್ನಡ ನ್ಯೂಸ್ ಬದಲಾಗಿ ಇಂಗ್ಲೀಷ್ ನ್ಯೂಸ್ಗಳನ್ನ ವಾಚ್ ಮಾಡಿ, ಇಂಗ್ಲೀಷ್ ಮೂವೀಸ್ಗಳನ್ನ ವಾಚ್ ಮಾಡಿ. ಆಮೇಲೆ ನೀವು ರಾತ್ರಿ ಮಲಗುವಾಗ ಸೆಲ್ಫ್ ಡೆವಲಪ್ಮೆಂಟ್ ಪುಸ್ತಕಗಳನ್ನ ಓದ್ರಿ. ಎಲ್ಲದರ ಜೊತೆಗೆ ರೈಟಿಂಗ್ ಇನ್ ಇಂಗ್ಲೀಷ್, ಇದು ಸಹ ತುಂಬ ಇಂಪಾರ್ಟೆಂಟ್. ನೀವು ಡೈರಿ ಬರೆಯುವಂಥ ಹ್ಯಾಬಿಟ್ ಇಟ್ಕೊಂಡಿದ್ರೆ ಆ ಡೈರಿನ ಇಂಗ್ಲೀಷ್ನಲ್ಲಿ ಬರೀಲಿಕ್ಕೆ ಇವತ್ತಿನಿಂದ ಸ್ಟಾರ್ಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಅಂದರೆ ಈ ಹ್ಯಾಬಿಟ್ಸ್ಗಳನ್ನ ನಿಮ್ಗೆ ಎದಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಭಾಷೆನ ಕಲಿಬೇಕು ಅಂತಂದ್ರೆ LSRW ಅಂದ್ರೆ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ದೆನ್ ರೈಟಿಂಗ್, ಈ 4 ಮೆಥಡ್ಗಳನ್ನ ಅನುಸರಿಸಬೇಕು. ಈ ಎಲ್ಲ ಹ್ಯಾಬಿಟ್ಸ್ಗಳಲ್ಲಿ ಈ LSRW ಮೆಥಡ್ಗಳ ಒಂದು ವಿಧಾನದ ಮೇಲೆನೆ ಯಾವ ರೀತಿ ನಾವು ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅಂತ ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೀನಿ. ಈ ಹ್ಯಾಬಿಟ್ಸ್ಗಳನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನನ್ನ ಜೀವನದಲ್ಲಿ ಆ್ಯಕ್ಚುಲಿ ನಾನು ಕನ್ನಡ ಮೀಡಿಯಂದಲ್ಲಿ ಕಲಿತಂತಹ ವ್ಯಕ್ತಿ. ನನ್ನ ಪ್ರೈಮರಿ ಎಜುಕೇಷನ್ ಕನ್ನಡ ಮೀಡಿಯಂ ಸ್ಕೂಲಲ್ಲಿನೇ ಆಗಿದ್ದು. ನಾನು ಸಹ ಕಲಿತಾ ಇರಬೇಕಾದ್ರೆ SSLC ತನಕ ಇಂಗ್ಲೀಷ್ನಲ್ಲಿ ತುಂಬ ಪೋರ್ ಇದೆ. ಐ ವಾಸ್ ವೆರಿ ಪೋರ್ ಇನ್ ಇಂಗ್ಲೀಷ್. I could read English well, I could write English well, but I could not speak even single sentence in English, my dear friends. Till my PUC, I didn't know how many vowels and then how many consonants are there in English. Yes friends, ನಾನು ಉಳಿದ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಚೆನ್ನಾಗಿ ಮಾಡ್ತಿದ್ದೆ, ಬಟ್ ಇಂಗ್ಲೀಷ್ನಲ್ಲಿ ಸಂಭವ ಅದು ಒಂಚೂರು ನನಗೆ ಟಫ್ ಆಗಿತ್ತು. ನೋಡಿ, ಆ್ಯಕ್ಚುಲಿ ನಾನು ನನ್ನ PUCಯಲ್ಲಿ ನಾನು ಸೈನ್ಸ್ಗೆ ನಾನು ಅಡ್ಮಿಷನ್ ತೆಗೆದುಕೊಂಡಿದ್ದೆ. ಬಿಕಾಸ್ ಮೈ ಚೈಲ್ಡ್ಹುಡ್ ಡ್ರೀಮ್ ವಾಸ್ ಟು ಬಿಕಮ್ ಅ ಡಾಕ್ಟರ್. ಅದರಿಂದ ಸೈನ್ಸ್ ಹಚ್ಚಿದ್ದೆ. ಬಟ್ ಇಂಗ್ಲೀಷ್ ನನಗೆ ತುಂಬ ಟಫ್ ಆಯಿತು. ಐ ಕುಡಂಟ್ ಅಂಡರ್ಸ್ಟ್ಯಾಂಡ್ ಇಟ್. ಸೊ ನನಗೆ ತುಂಬ ಟಫ್ ಆದ್ದರಿಂದ ಅದನ್ನ ಬಿಟ್ಟು ನಂತರ ನಾನು ಆರ್ಟ್ಸ್ ಮಾಡಿಬಿಟ್ಟು, ನನಗೆ ಏನು ಇಂಗ್ಲೀಷ್ ಅನ್ನೋದು ಟಫ್ ಆಗಿತ್ತಲ್ವ, ಅದನ್ನೇ ಒಂದು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಆ ಇಂಗ್ಲೀಷ್ ಸಬ್ಜೆಕ್ಟನ್ನೇ ನಾನು ಕಲೀಲಿಕ್ಕೆ ಒಂದು ಪಣ ತೊಟ್ಬಿಟ್ಟು, ಸೊ ನಾನು ಆ ಸಬ್ಜೆಕ್ಟನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡು ನನ್ನ ಗ್ರ್ಯಾಜುಯೇಷನ್ನ ಮುಗಿಸಿ ನಾನು ಇಂಗ್ಲೀಷ್ ಟೀಚರ್ ಆದೆ ಮತ್ತು ಇಂಗ್ಲೀಷ್ ಟ್ರೈನರ್ ಆಗಿ ನಾನೀಗ ಕಳೆದ 2 ದಶಕಗಳಿಂದ ಇಂಗ್ಲೀಷನ್ನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಎಸ್, ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್, ಮೈ ಡಿಯರ್ ಫ್ರೆಂಡ್ಸ್. ಡೆಫಿನೆಟ್ಲಿ ಯು ಕ್ಯಾನ್ ಲರ್ನ್ ಇಂಗ್ಲೀಷ್, ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಎಸ್, but only thing is that it requires your interest and then your dedication and then commitment. ಆ ಡೆಡಿಕೇಶನ್, ಕಮಿಟ್ಮೆಂಟು ಮತ್ತು ಇಂಟ್ರೆಸ್ಟ್ನ ತೆಗೆದುಕೊಂಡು ನೀವು ಕಲ್ತಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಇಂಗ್ಲೀಷನ್ನ ಚೆನ್ನಾಗಿ ಮಾತಾಡಲಿಕ್ಕೆ ಕಲಿಬಹುದು. ವೆಲ್, ನೋಡಿ, ಇಂಗ್ಲೀಷ್ ಭಾಷೆ ಅನ್ನೋದು ಒಂದು ಸಮುದ್ರ ಇದ್ದ ಹಾಗೆ. ನಾವು ಎಷ್ಟು ಕಲಿತಿರೋದು ಇನ್ನೂ ಮುಗಿಯಲಾರದಂಥ ಒಂದು ನಾಲೆಜ್ ಅದು. ಪ್ರತಿದಿನ ಪ್ರತಿ ಕ್ಷಣ ನಾವು ಇಂಗ್ಲೀಷನ್ನ ಕಲಿಲೇಬೇಕಾಗತ್ತೆ, ಅದನ್ನು ತಿಳ್ಕೊಳ್ಳೇಬೇಕಾಗತ್ತೆ. ಈ 11 ದಿನಗಳಲ್ಲಿ ಇಂಗ್ಲೀಷ್ ಕಲಿಯಿರಿ ಅಂತ ನಾನು ಏನೊಂದು ಕ್ಯಾಪ್ಷನ್ನ ಕೊಟ್ಟು ಈ ವಿಡಿಯೋ ಸೀರೀಸ್ ನಿಮ್ಗೆ ಏನು ಮಾಡಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ಏನಂತಂದರೆ 11 ದಿನದಲ್ಲಿ ನಾವು ಎಲ್ಲವನ್ನೂ ಕಲೀಲಿಕ್ಕಾಗಲ್ಲ. ಆದರೆ ಭಾಷೆಯನ್ನು ಸಿಂಪಲ್ ಆಗಿ ನಮಗೇನು ಗೊತ್ತಿಲ್ಲದೆ ಇದ್ರೂ ಸಹ ಹೇಗೆ ಮಾತನಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ನೋದಕ್ಕೆ ಈ ಟೆನ್ಸಸ್ಗಳಿರ್ಬೋದು, ಈ ಮಾಡೆಲ್ಸ್ಗಳಿರ್ಬೋದು, ಆ್ಯಂಡ್ ದೆನ್ ಈ ಆಕ್ಟಿವೇಶ್ ಪ್ಯಾಸಿವೇಸ್ ಇರ್ಬೋದು ಮತ್ತು ಕಂಡೀಷನಲ್ ಸೆಂಟೆನ್ಸಸ್ಗಳಿರ್ಬೋದು, ಇವುಗಳಿಂದ ನಾವು ಇಂಗ್ಲೀಷನ್ನ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದನ್ನು ಈ ಒಂದು ಸೀರೀಸಲ್ಲಿ ನಾನು ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಅನೇಕ ಜನರಿಗೆ ಇಂಗ್ಲೀಷನ್ನ ಕಲಿಬೇಕನ್ನುವಂಥ ಹಂಬಲ ಇರುತ್ತೆ, ಆದರೆ ಎಷ್ಟೋ ಜನರ ಹತ್ರ ದುಡ್ಡು ಇರಲ್ಲ. ಅದರಲ್ಲೂ ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳು ಇನ್ಸ್ಟಿಟ್ಯೂಟ್ಗಳಿಗೆ ಹೋಗ್ಬಿಟ್ಟು ಇಂಗ್ಲೀಷನ್ನ ಕಲೀಲಿಕ್ಕೆ ಆಗ್ತಾ ಇರಲ್ಲ. ಅಂಥವರೆಲ್ಲರೂ ಇಂಗ್ಲೀಷ್ನ ಕಲೀಲಿಕ್ಕೆ ಸಾಧ್ಯ ಆಗಲಿ ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಒಂದು ಸೀರೀಸನ್ನು ನಾನು ಮಾಡಿದೆ. ಆ್ಯಕ್ಚುಲಿ 11 ದಿನದಲ್ಲಿ ಎಲ್ಲ ವಿಷಯಗಳನ್ನ ಕಲಿಸ್ಲಿಕ್ಕೆ ಆಗದೇ ಇರ್ಬೋದು, ಬಟ್ ಆದರೂ ಸಹ ನಾನೊಂದು ಎಫರ್ಟ್ ಮಾಡಿದ್ದೀನಿ, ಪ್ರಯತ್ನ ಪಟ್ಟಿದ್ದೀನಿ. ನಿಮಗೆ ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಏನೇನು ಬೇಕೋ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೆಕ್ಸ್ಟು ನಿಮಗೆ ವೊಕ್ಯಾಬ್ಯುಲರಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಇರ್ಬೋದು, ಕನ್ವರ್ಸೇಷನ್ ಇಂಗ್ಲೀಷ್ನಲ್ಲಿ ಹೇಗೆ ಮಾಡಬೇಕಂತ ಅನ್ನೋದ್ರ ಬಗ್ಗೆ ಇರ್ಬೋದು. ನನ್ನ ಹಲವಾರು ವಿಡಿಯೋಸ್ಗಳಿದ್ದಾವೆ, ಅವುಗಳನ್ನ ನೋಡಿ ನಿಮ್ಮ ಇಂಗ್ಲೀಷನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಇಂಗ್ಲೀಷ್ ಚೆನ್ನಾಗಾಗಲಿ,
ನೀವು ಸಹ ಇಂಗ್ಲಿಷ್ನಲ್ಲಿ ಚೆನ್ನಾಗಿ ಒಳ್ಳೆ ಸ್ಪೀಕರ್ ಆಗ್ರಿ ಅಂತಂದು ನಾನು ಮನಸಾರೆ ಹಾರೈಸ್ತಾ ಈ ಒಂದು ಸಿರೀಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾದ್ರೆ ಈ ಒಂದು 11 ಡೇಸ್ ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಸಿರೀಸ್ ನಿಮಗೆ ಹೇಗೆ ಅನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸ್ ಅನ್ನು ಕಾಮೆಂಟ್ ಮಾಡಿ ತಿಳಿಸಬೇಕು. ಅಲ್ಲಿ ನಿಮಗೆ ಈ ಸಿರೀಸ್ ಇಷ್ಟ ಆಗಿದ್ರೆ ಯಾರಿಗೆ ಇಂಗ್ಲಿಷ್ ಬರಲ್ವೋ ಅವರೆಲ್ಲರಿಗೂ ಈ ಒಂದು ಸಿರೀಸ್ ಅನ್ನ ಶೇರ್ ಮಾಡಿ ಅಂತಂದು ಹೇಳ್ತಾ, ವೆಲ್ ಫ್ರೆಂಡ್ಸ್, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಇಲ್ಲಿ ತನಕ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇರೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಲೆಟ್ಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ನ್ಯೂ ವಿಡಿಯೋ. ಅಂಟಿಲ್ ದೆನ್, ಬಾಯ್, ಸಿ ಯು, ಗಾಡ್ ಬ್ಲೆಸ್ ಯು.